ನೀವು ಟೆಕ್ನಾಲಜಿಯಿಂದ ಇಸ್ ನಾಟ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ಇದೊಂದು ತುಂಬ ಮಿತ್ತಿದೆ. ಇವಾಗ ಸ್ಟಾರ್ಟಪ್ ಅಂದ ಕೂಡಲೇ ಟೆಕ್ನಾಲಜಿನ ಬಿಲ್ಡ್ ಮಾಡ್ತೀವಿ. ತಂತ್ರಜ್ಞಾನ ಇರುವಂತಹ ಉದ್ಯಮಗಳಲ್ಲಿ ಇಟ್ ಇಸ್ ಪಾಸಿಬಲ್ ಟು ಸ್ಕೇಲ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಷ್ಟೇ. ಈ ಸ್ವಿಗ್ಗಿ ಇನ್ನೂ ಪ್ರಾಫಿಟ್ ಮಾಡ್ತಾ ಇಲ್ಲ, ಆದರೂ ಅದಕ್ಕೆ 1,000 ಕೋಟಿಗಳನ್ನ ಇನ್ವೆಸ್ಟ್ ಮಾಡ್ತಾ ಇದೆ. ಓಲಾ ಇನ್ನು 1,000 ಕೋಟಿ ಮೈನಸ್ಸಲ್ಲಿದೆ, ಆದರೂ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇದೆ. ವೈ ಶುಡ್ ಇನ್ವೆಸ್ಟ್ ಆನ್ ಅ ಸ್ಮಾಲ್ ಬಿಸ್ನೆಸ್ ಅಂತ ಒಂದು ಟೆಕ್ನಾಲಜಿ ಅಲ್ಲದೆ ಇರುವಂಥ ಉದ್ಯಮಗಳಲ್ಲೂ ಕೂಡ ಅದನ್ನು ಒಂದು ಉದ್ಯಮವನ್ನು ಹೇಗೆ ಕಟ್ಟಬೇಕು, ಅದರಲ್ಲಿ ಏನು ನೋಡಬೇಕು ಅಂತ. ಒಬ್ಬ ನವೋದ್ಯಮಕರ್ತ ಸೃಷ್ಟಿಕರ್ತ. ಇವಾಗ ನೀವು ಹೇಳ್ತಾ ಅದ್ರಲ್ಲಿ ಹಲವಾರು ಕ್ವಶನ್ಸ್ ತಲೆಗೆ ಬಂತು. ಅದಕ್ಕೆ ನೀವು ಟೆಕ್ನಾಲಜಿಯಿಂದ ಇಸ್ ನಾಟ್ ಎವ್ರಿಥಿಂಗ್ ಅಂತ ಹೇಳ್ತೀವಿ. ಒಬ್ಬ ಉದ್ಯಮಿ ಎಂಟರ್ಪ್ರಿನರ್ ಅಂದರೆ ಇದೊಂದು ತುಂಬ ಮಿತ್ತಿದೆ. ಇವಾಗ ಸ್ಟಾರ್ಟಪ್ ಅಂದ ಕೂಡಲೇ ಟೆಕ್ನಾಲಜಿನ ಬಿಲ್ಡ್ ಮಾಡ್ತೀವಿ ಅಂತ. ಈ ಸ್ಟಾರ್ಟಪ್ಪಲ್ಲಿ ಎಲ್ಲವೂ ಸ್ಟಾರ್ಟಪ್ ಇದೆ. ಕೃಷಿಗೆ ಬೇಕಾದಂಥ ಸ್ಟಾರ್ಟಪ್ಸ್ ಇರ್ಬೋದು, ಅಥವಾ ಯಾವುದೋ ಒಂದು ದಿನನಿತ್ಯದ ಒಂದು ಸಮಸ್ಯೆ ಸ್ಟಾರ್ಟಪ್ ಇರ್ಬೋದು. ಒಬ್ಬನ ಒಂದು ಥಾಟ್ ಪ್ರೊಸೆಸ್ ಯಾವ ರೀತಿ ಸ್ಟಾರ್ಟಪ್ಪಲ್ಲಿ ಇರಬೇಕು ಅಂತ. ಇನ್ನೊಂದು ಇನ್ವೆಸ್ಟರ್ಸ್ ಯಾವುದನ್ನು ನೋಡ್ತಾರೆ. ಈಗ ನಾವು ನೋಡಿದ್ವಿ, ಈಗ ನೋಡ್ತಾ ಇರಬೇಕಾದ್ರೆ ಆಸ್ ಅ ಕಾಮನ್ ಪರ್ಸನ್ ಈ ಸ್ವಿಗ್ಗಿ ಇನ್ನೂ ಪ್ರಾಫಿಟ್ ಮಾಡ್ತಾ ಇಲ್ಲ, ಆದರೂ ಅದಕ್ಕೆ 1,000 ಕೋಟಿಗಳನ್ನ ಇನ್ವೆಸ್ಟ್ ಮಾಡ್ತಾ ಇದೆ. ಓಲಾ ಇನ್ನು 1,000 ಕೋಟಿ ಮೈನಸ್ಸಲ್ಲಿದೆ, ಆದರೂ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಇಬ್ಬರು ಹೇಳೋದಾರೆ, ಈಗ ಇನ್ವೆಸ್ಟರ್ಗೂ ಮತ್ತು ಎಂಟರ್ಪ್ರಿನರ್ಸ್ಗೆ. ವೈ ಶುಡ್ ಇನ್ವೆಸ್ಟ್ ಆನ್ ಅ ಸ್ಮಾಲ್ ಬಿಸ್ನೆಸ್ ಅಂತ ಒಂದು. ಆ್ಯಂಡ್ ವಾಟ್ ಅಂದರೆ ಅಥವಾ ಉದ್ಯಮಿಗಳು ಟೆಕ್ನಾಲಜಿ ಅಲ್ಲದೆ ಇರುವಂಥ ಉದ್ಯಮಗಳಲ್ಲೂ ಕೂಡ ಅದನ್ನು ಒಂದು ಉದ್ಯಮವನ್ನು ಹೇಗೆ ಕಟ್ಟಬೇಕು, ಅದರಲ್ಲಿ ಏನು ನೋಡಬೇಕು ಅಂತ. ನವೋದ್ಯಮಕರ್ತ ಬೇರೆ, ಅವನ ಹುಡುಕಾಟ ಬೇರೆ, ಓರ್ವ ಹೂಡಿಕೆದಾರನ ಹುಡುಕಾಟ ಬೇರೆ. ಅಂಡ್ ಅದು ಬೇರೆಯಾಗಿರೋದೇ ಒಳ್ಳೆಯದು. ಯಾಕೆ ಅಂತಂದ್ರೆ ಒಬ್ಬ ನವೋದ್ಯಮಕರ್ತ ಸೃಷ್ಟಿಕರ್ತ. ಓಕೆ, ಅವನು ಈಸ್ ಅನ್ ಇನೋವೇಟರ್. ಏನೋ ಒಂದನ್ನು ಬೆಳೆಸಿ ಪೋಷಿಸಿ ಅದನ್ನು ದೊಡ್ಡದು ಮಾಡಿ ಅದು ಪ್ರಪಂಚದಲ್ಲಿ ಯಶಸ್ಸು ಕಾಣ್ತಾ ಇರೋದನ್ನ ತಾನೂ ಕೂಡ ಅಷ್ಟೇ ಬೆರಗಿನಿಂದ ನೋಡ್ತಾ ಸಂಭ್ರಮಿಸುವಂಥ ವ್ಯಕ್ತಿ ನವೋದ್ಯಮಕರ್ತ. ಆದರೆ ಒಬ್ಬ ಹೂಡಿಕೆದಾರ, ಅವನಿಗೆ ನನ್ನ ಹಣ ಎಷ್ಟು ಮಲ್ಟಿಪ್ಲೈ ಆಗುತ್ತೆ ಅಂತ, ಇದನ್ನ ಆಂಟ್ರಪ್ರಿನರ್ಶಿಪ್ ಭಾಷೆನಲ್ಲಿ ಮಲ್ಟಿಪಲ್ ಎಕ್ಸ್ ಅಂತ ಕರಿತೀವಿ. ಮಲ್ಟಿಪಲ್ ಎಕ್ಸ್ ರಿಟರ್ನ್ಸ್ ಅಂತ. 5x ಆಗುತ್ತೋ, 10x ಆಗುತ್ತೋ, 20x ಆಗುತ್ತೋ, ಏನಾಗುತ್ತೆ ಅಂತ ಅನ್ನೋದು, ಮತ್ತೆ ಎಷ್ಟು ಕಡಿಮೆ ಅವಧಿನಲ್ಲಿ ಅದನ್ನ ಸಾಧಿಸುತ್ತೆ ಅಂತ ಅನ್ನೋದು ಅವನ ಫೋಕಸ್. ಇಬ್ರು ಮುಖ್ಯ ಅಂತ ಯಾಕೆ ಹೇಳ್ತೀನಿ ಅಂತಂದ್ರೆ, ಇವನು ಅವನ ಐಡಿಯಾನ ಬೆಳೆಸುವಂತಹ ಸಂಭ್ರಮದಲ್ಲಿ ಇವೆಂಚುಲಿ ಒಂದು ಉದ್ಯಮ ಏನ್ ಮಾಡಬೇಕು, ಅದು ಇರೋಂಥ ಎಲ್ಲ ಸ್ಟೇಕ್ ಹೋಲ್ಡರ್ಸ್ಗೂ ಹಣ ಆಗೋ ಥರ ಮಾಡಬೇಕು ಅಲ್ವಾ. ಸೊ ಅದನ್ನು ಮರ್ತ್ಗಿರ್ತ್ಬಿಟ್ರೆ ಅಂತ ಆ ಇನ್ವೆಸ್ಟರ್ ಅವನ ಧ್ಯೇಯಕ್ಕೆ ಬದ್ಧನಾಗಿ ಇರೋದು ಮುಖ್ಯ ಆಗತ್ತೆ. ಬಟ್ ಅದೇ ಬರೀ ಹಣ ಮಲ್ಟಿಪ್ಲೈ ಮಾಡುವಂಥ ಇದರಲ್ಲಿ ಈ ನವೋದ್ಯಮಕರ್ತನ ಇದೇನಿದೆ, ಗುರಿ ಕಡೆಗಿನ ನಿಷ್ಠೆ ಏನಿದೆ, ಅದು ಕೂಡ ಬದಲಾಗಬಾರ್ದು ಅಂತ ಅನ್ನೋದು ಮುಖ್ಯ ಆಗುತ್ತೆ. ಇವನು ಅದಕ್ಕೆ ಹಿಡ್ಕೊಂಡಿರ್ಬೇಕಾದ್ದು ಮುಖ್ಯ ಆಗುತ್ತೆ. ಅದಕ್ಕೇನೆ ಇಬ್ಬರ ಉದ್ದೇಶಗಳನ್ನು ಮೇಳೈಸಿ ಅದು ಒಂದು ಉತ್ತಮವಾದಂತಹ ಉದ್ಯಮ ಆಗ್ಬೋದು, ಚೆನ್ನಾಗಿ ಬೆಳೀತಾ ಹೋಗಬಹುದು ಅಂತ. ತಂತ್ರಜ್ಞಾನ ಇರುವಂತಹ ಉದ್ಯಮಗಳಲ್ಲಿ ಹೂಡಿಕೆದಾರರು ಯಾಕೆ ನುಗ್ಗಿ ಬರ್ತಾರೆ ಅಂತ ಅಂದ್ರೆ, ವೆರಿ ಸಿಂಪಲ್. ಓಕೆ, ಇಟ್ ಇಸ್ ಪಾಸಿಬಲ್ ಟು ಸ್ಕೇಲ್ ಇನ್ ಅ ವೆರಿ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಷ್ಟೇ. ಓಕೆ, ಬಿಕಾಸ್ replicability is easy. It's just a matter of perhaps deploying more heads. It's just a matter of deploying more servers. ಆ ಥರದ್ದು ಇದಕ್ಕೆ ಬಂದು ನಿಂತು ಬಿಡುತ್ತೆ. ಅದು ಒಂದು ಅಫ್ಕೋರ್ಸ್ ಆಫ್ಟರ್ ಅಟೈನಿಂಗ್ ಅ ಸರ್ಟನ್ ಲೆವೆಲ್ ಆಫ್ ಮೆಚುರಿಟಿ ಆ್ಯಂಡ್ ಸಕ್ಸಸ್ ಅಲ್ಲಿಗೆ ಬಂದು ನಿಂತು ಬಿಡೋದ್ರಿಂದ, ಸಿನ್ಸ್ ರೆಪ್ಲಿಕಬಿಲಿಟಿ ಇಸ್ ಈಸಿ, ಸ್ಕೇಲಬಿಲಿಟಿ ಇಸ್ ಈಸಿ, ಈ ಇನ್ವೆಸ್ಟರ್ಸು ಈ ಥರದ ಬಿಸ್ನೆಸ್ಗಳ ಕಡೆಗೆ ಹೆಚ್ಚಿನ ಒಲವನ್ನು ತೋರಿಸ್ತಾರೆ. ತಂತ್ರಜ್ಞಾನ ಕಡಿಮೆ ಇರುವಂತಹ ಅಥವಾ ತಂತ್ರಜ್ಞಾನ ಇಲ್ಲದೆ ಇರುವಂಥದ್ದು ಇವತ್ತಿನ ಕಾಲದಲ್ಲಿ ಭಾಳ ಕಡಿಮೆ ಅಂತ ಅನ್ನೋಣ, ಅಥವಾ ಕಡಿಮೆ
ಅದರ ಬಳಕೆ ಇರುವಂಥ ನವೋದ್ಯಮಗಳಲ್ಲಿ ಇಟ್ ಕಾಲ್ಸ್ ಫಾರ್ ಪೇಷಂಟ್ ಕ್ಯಾಪಿಟಲ್. ಓಕೆ, ನಾನು ದುಡ್ಡು ಹಾಕಿ ಸ್ವಲ್ಪ ಕಾಯೋದಕ್ಕೆ ರೆಡಿ ಇದ್ದೀನಿ ಅಂತ ಅನ್ನೋ ಥರದ ಇದು ಬೇಕಾಗಿರೋದ್ರಿಂದ, ಆ್ಯಂಡ್ ಅದು ಒಟ್ಟು ಸಾಹಸಿ ಬಂಡವಾಳಗಾರರ ತತ್ವಕ್ಕೆ ಅಂತಹ ಪೂರಕವಾಗಿ ಅಲ್ಲದೆ ಇರುವಂತಹ ಅಂಶ ಆಗಿರೋದ್ರಿಂದ ಐ ಫೀಲ್ ಅಲ್ಲಿ ಸ್ವಲ್ಪ ಹಣ ಬರೋದು ಕಷ್ಟ. ಆದರೆ ಇವತ್ತು ಒಂದಲ್ವಲ್ಲ, ಈ ಒಂದು ನವೋದ್ಯಮ ಸೃಷ್ಟಿಗೆ ಹಲವು ರೀತಿಯಲ್ಲಿ ಇವತ್ತು ಹಣ ಸಿಗುತ್ತೆ. ಸ್ಟಾರ್ಟಿಂಗ್ ಫ್ರಾಮ್ ಸೆವೆರಲ್ ಗೌರ್ಮೆಂಟ್ ಸ್ಕೀಮ್ಸ್ ವೇರ್ ದೇ ಗಿವ್ ಯು ಗ್ರಾಂಟ್ಸ್. ಓಕೆ, ನಮ್ಮ ಕರ್ನಾಟಕದ ಎಲಿವೇಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ನ ಸ್ಟಾರ್ಟಪ್ ಇಂಡಿಯಾ ಸೀಡ್ ಫಂಡ್ ಇರ್ಬೋದು. ಅದಲ್ಲದೆ ಡಿಪಾರ್ಟ್ಮೆಂಟ್ ಸ್ಪೆಸಿಫಿಕ್ ಆಗಿ ಈ ಸ್ಟಾರ್ಟಪ್ಗಳನ್ನು ಇದು ಮಾಡೋದಕ್ಕೆ, ಉತ್ತೇಜನ ಕೊಡೋದಕ್ಕೆ ಅಂತ ಇರುವಂತಹ ಫಂಡ್ಗಳು ಬೇಕಾದಷ್ಟು ಆ ಥರದವು ಇವೆ. ನಿನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು, ಒಟ್ಟು 150-200ಕ್ಕೂ ಹೆಚ್ಚು ಬೇರೆ ಬೇರೆ ಫಂಡ್ಗಳಿವೆ ಈ ಥರದ್ದನ್ನ ಬೆಂಬಲಿಸೋದಕ್ಕೆ ಅಂತ. ಸೊ ಸ್ಟಾರ್ಟಪ್ಗಳನ್ನ ಬೆಂಬಲಿಸೋದಕ್ಕೆ ಅಂತ. ಸೊ ಆ ಥರದ್ದು ಒಂದಾದರೆ, ಎರಡನೇದು ಏಂಜಲ್ ಇನ್ವೆಸ್ಟರ್ಸು ಆ ಥರದವರು, ಮತ್ತು ಆ ಸ್ಪೆಸಿಫಿಕ್ ಕ್ಯಾಟಗರಿ ಬಗ್ಗೆ ನಾಲೆಡ್ಜ್ ಇರೋವಂಥವ್ರು, ಅವರು ಟೆಕ್ನಾಲಜಿನೇ ನೋಡ್ತಾರೆ ಅಂತ ಅಲ್ಲ, ಈ ಉದ್ಯಮದ ಪಾಸಿಬಲ್ ಗ್ರೋತ್ ಪಾತ್ನ ನೋಡ್ಕೊಂಡು ಹಾಕುವಂಥವ್ರು. ಮೂರನೇದು ಸ್ಟ್ರಾಟಜಿಕ್ ಇನ್ವೆಸ್ಟರ್ಸ್ ಅಂತ ಏನು ಕರಿತೀವಿ, ಅದರ ಯಾವ ಉದ್ಯಮನ ಈ ನವೋದ್ಯಮಕರ್ತ ಕಟ್ಟಬೇಕು ಅಂತ ಹೊರಡ್ತಾ ಇದ್ದಾನೋ ಅದಕ್ಕೆ ಹತ್ತಿರವಾದ ಪ್ಯಾರಲಲ್ ಆದಂತಹ ಉದ್ಯಮಗಳನ್ನ ಕಟ್ಕೊಂಡಿರುವಂಥವ್ರು. ಅವ್ರಿಗೆ ಇದರಲ್ಲಿ ಹೂಡೋದ್ರಿಂದ ಏನೋ ಒಂದು ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಇರುವಂಥ ಸಾಧ್ಯತೆ ಇದ್ದು ಅಂಥವರು ಮಾಡಬಹುದಾದಂತಹ ಹೂಡಿಕೆಗಳಿರ್ಬೋದು. ಅದು ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ನೋಡೋದಾದರೆ, ಇಲ್ಲದೇ ಡೆಟ್ ಇನ್ವೆಸ್ಟ್ಮೆಂಟ್ಸು ಅಥವಾ ಕನ್ವರ್ಟಿಬಲ್ ಬೇರೆ ಬೇರೆ ಥರದ ಇನ್ಸ್ಟ್ರೂಮೆಂಟ್ಸು ಇಟ್ಕೊಂಡು ಸಾಲದ ರೂಪದಲ್ಲಿ ಬ್ಯಾಂಕ್ ಕೊಡುವಂಥ ಸಾಲ ಒಂದು, ಆದರೆ ಬ್ಯಾಂಕ್ ಥರದ್ದಲ್ಲ. ಈವನ್ ಈ VC ಫಂಡ್ಗಳು ಕೂಡ ಇವತ್ತು ಡೆಟ್ ರಿಲೇಟೆಡ್ ಇನ್ವೆಸ್ಟಿಂಗು ಮಾಡುತ್ತವೆ, ಆ ಥರದ್ದು. ಆಮೇಲೆ ಗ್ರೋತ್ ಕ್ಯಾಪಿಟಲ್ ಸಿಕ್ಕುವಂಥದ್ದು ಅಂತ ಅಂದರೆ, ನೀನು ಈ ಸ್ಟೇಜಲ್ಲಿ ಇದೊಂದು ಸ್ಪೆಸಿಫಿಕ್ ಪರ್ಪಸ್ಗೆ ನನ್ನ ಹತ್ರ ಇಷ್ಟು ದುಡ್ಡು ತೊಗೊಳ್ತೀಯ, ಮತ್ತು ಅದಕ್ಕೆ ಇನ್ ರಿಟರ್ನ್ ನೀನು ನನಗೆ ಪ್ರಾಫಿಟ್ ಶೇರೋ ಅಥವಾ ಇನ್ನೊಂದೋ ಅಥವಾ ಇನ್ನೇನೋ ಒಂದು ಮೈಲ್ ಸ್ಟೋನ್ ಬೇಸ್ಡ್ ರಿವಾರ್ಡೋ ನನಗೆ ಕೊಡ್ತೀಯಾ ಅಂತ ಅನ್ನೋ ಥರದ್ದು. ಸ್ವಲ್ಪ ಕಾಂಪ್ಲಿಕೇಟೆಡ್ ಅವೆಲ್ಲ, ಆದರೆ ಆ ಥರದ ಬೇರೆ ಬೇರೆ ಥರದ ಸ್ಟ್ರಕ್ಚರಿಂಗು ಇವತ್ತು ಸಾಧ್ಯ ಇದೆ. ಎಲ್ಲಿ ಒಂದು ಒಳ್ಳೆ ನವೋದ್ಯಮ ಬೆಳೀತಾ ಹೋಗ್ತಾ ಇದೆಯೋ, ಅದರ ಮುಂದಿನ ದಾರಿ ಸ್ಪಷ್ಟವಾಗಿದೆಯೋ, ಅಂಥ ನವೋದ್ಯಮಗಳಿಗೆ ಇವತ್ತು ಹಣ ಸಿಕ್ಕೋದು ತುಂಬ ಏನು ಕಷ್ಟ ಇಲ್ಲ ಅಂತ ಹೇಳಬೇಕಾಗಿದೆ. ಇನ್ವೆಸ್ಟರ್ ನೀವು ಸಸ್ಟೈನೇಬಿಲಿಟಿ ನೋಡ್ತೀರಾ, ಸ್ಕೇಲೆಬಿಲಿಟಿ ನೋಡ್ತೀರಾ, ಅಥವಾ ಎರಡನ್ನೂ ಒಂದೇ ತಕ್ಕಡಿಗೆ ಹಾಕಿ ನೋಡ್ತೀರಾ, ಅಲ್ಲ ಯಾವ ರೀತಿಯಲ್ಲಿ? ಆಬ್ವಿಯಸ್ಲಿ ಒಂದಕ್ಕೆ ಒಂದು ಪೂರಕವಾದ್ದು. ಓಕೆ, if it is not sustainable, it's not scalable. If it's not scalable, it is not sustainable. It has to sustain the load of scale ಅಲ್ವಾ, ಬೆಳೀತಾ ಬೆಳೀತಾ. ಸೊ ಅದು ಎರಡೂ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಗಟ್ಟಿ ಉದ್ಯಮ ಅದರ ಸ್ಕೋಪ್ ಮತ್ತು ಸ್ಕೇಲ್ ಇವೆರಡರ ಟೆಸ್ಟನ್ನು ಅದು ಪಾಸ್ ಮಾಡುತ್ತೆ ಅಂತ ಅಂದ್ಕೊಳ್ತೀನಿ. ಆದರೆ ಈಗ ಹೂಡಿಕೆದಾರನಾಗಿ ಅಂತ ನೀವು ಹೇಳಿರೋದ್ರಿಂದ ಒಂದು ಮಾತು ಹೇಳಲೇಬೇಕು, ಪ್ರತಿಯೊಂದು ಉದ್ಯಮನೂ ನಾವು ಇದೇ ಥರ ಅಂತ ಅಂದ್ಕೊಂಡೇನೆ ಹೂಡಿಕೆ ಮಾಡಿರ್ತೀವಿ. ಆದರೆ ನಿಮಗೆ ಗೊತ್ತು, ಅಬ್ಬಬ್ಬಾ ಅಂದರೆ 10ರಲ್ಲಿ 1 ಉದ್ಯಮ ಯಶಸ್ವಿ ಆಗುತ್ತೆ, 9 ಸೋತೋಗುತ್ತೆ. ಆ್ಯಂಡ್ ವಿ ನೀಡ್ ಟು ಬಿ ರೆಡಿ ಟು ಅಕ್ಸೆಪ್ಟ್ ದಟ್ ಫೇಲ್ಯೂರ್ ಇನ್ ದ ಹೋಪ್ ದ್ಯಾಟ್ ಆ ಸಕ್ಸಸ್ ಆದ ಒಂದು ಉದ್ಯಮ ಈ 9ರಲ್ಲಿ ಆದಂಥ ಲಾಸ್ಗಳನ್ನು ಮೀರಿ ಕವರ್ ಮಾಡಿಕೊಡುತ್ತೆ ಅಂತ. ನಾನು ಈ ಕ್ವೆಶ್ಚನ್ ಯಾಕೆ ಕೇಳಿದೆ ಅಂದರೆ ಸರ್, ಸಸ್ಟೈನೇಬಿಲಿಟಿಯನ್ನು ನೀವು ಒಂದು ತುಲನೆ ಮಾಡಬೇಕು ಅಂತ ಆದರೆ ಕೆಲವೊಂದು ಸಲ ನಿಮಗೆ ಸ್ಕೇಲೆಬಿಲಿಟಿ, ಕೆಲವು ಉದ್ಯಮಗಳು ಸ್ಕೇಲೆಬಿಲಿಟಿ ತುಂಬ ಫಾಸ್ಟ್ ಆಗುತ್ತೆ, ಯು ಕ್ಯಾನ್ ರಿಪ್ಲಿಕೇಟ್ ದ ಸೇಮ್ ಮಾಡೆಲ್, ತುಂಬ ವೇಗವಾಗಿ ಮಾಡ್ಬೋದು. ಕೆಲವು ಸಸ್ಟೈನೇಬಲ್ ಮಾಡೆಲ್ಸ್ ಇರುತ್ತೆ, ನಿಮಗೆ ಲಾಂಗ್ ಟರ್ಮ್ಗಿರುತ್ತೆ, ಶಾರ್ಟ್ ಟರ್ಮಲ್ಲಿ ಅದನ್ನು ರೆಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಸೊ ಈ ಎರಡರಲ್ಲಿ ಯಾವುದನ್ನು ಮೇಜರ್ ಆಗಿ ಕನ್ಸಿಡರ್ ಮಾಡ್ತೀರಾ? ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಸಸ್ಟೈನೇಬಿಲಿಟಿ ಆ್ಯಂಡ್ ಸ್ಕೇಲೆಬಿಲಿಟಿ ಲೋ ಫೇಸಲ್ಲಿ ಇರುತ್ತೆ, ಅಥವಾ ನಿಮಗೆ ಸಸ್ಟೈನೇಬಿಲಿಟಿ ಬಗ್ಗೆ ಡೌಟ್ ಇರುತ್ತೆ ಬಟ್ ಸ್ಕೇಲೆಬಿಲಿಟಿ ಫಾಸ್ಟ್ ಇರುತ್ತೆ ಅಂತ ಹೇಳೋ ಒಂದು ಭರವಸೆ ಇರುತ್ತೆ? ಈಗ ನಮ್ಮಂಥ ಹೂಡಿಕೆದಾರರು, ಏಂಜಲ್ಸು ಅಥವಾ ಈ ಅರ್ಲಿ ಸ್ಟೇಜಲ್ಲಿ ಬರುವಂಥ ಇನ್ವೆಸ್ಟರ್ಸು, ವಿ ಆಲ್ವೇಸ್ ಲುಕ್ ಅಟ್ ಸ್ಕೇಲ್. ಓಕೆ, ಟು ಬಿ ವೆರಿ ಆನೆಸ್ಟ್ ವಿತ್ ಯು. ಯಾಕೆ ಅಂತಂದರೆ ನಮ್ಮದು
ಹೇಳಿದ್ನಲ್ಲ, 10 100 ಉದ್ಯಮಗಳಲ್ಲಿ ಸಣ್ಣ ಹೂಡಿಕೆ ಮಾಡಿ ಅದರಲ್ಲಿ ಯಾವುದೋ ಒಂದು ಬೆಳೆಯುತ್ತೆ, ಇನ್ನೊಂದಷ್ಟು ಬೆಳೆಯಲ್ಲ ಅಂತ ಅನ್ನೋ ಥರ ಆ ಥರ ಇರೋದ್ರಿಂದ ಈ ಸ್ಟೇಜಲ್ಲಿ ನಾವು ಆ ಉದ್ಯಮದ ಬೆಳವಣಿಗೆಯ ಪ್ರತಿ ಆಸ್ಪೆಕ್ಟನ್ನು ಗ್ರಹಿಸಿ ಹೂಡಿಕೆ ಮಾಡೋದು ಕಷ್ಟ ಆಗಿರೋದ್ರಿಂದ ನಮ್ಮದು ಫೋಕಸ್ ಇಸ್ ಆಲ್ವೇಸ್ ಆನ್ ದಿ ಪೊಟೆನ್ಷಿಯಲ್ ಟು ರ್ಯಾಪಿಡ್ಲಿ ಸ್ಕೇಲ್. ಈ ಇನಿಷಿಯಲ್ ಹೂಡಿಕೆದಾರನ ಉದ್ದೇಶ ಏನಪ್ಪ ಆಗಿರುತ್ತೆ ಅಂತಂದ್ರೆ, ಇನ್ನು ನೆಕ್ಸ್ಟ್ ಸ್ಟೇಜಲ್ಲೋ ಅದರ ನೆಕ್ಸ್ಟ್ ಸ್ಟೇಜಲ್ಲೋ ಅಥವಾ ಒಬ್ಬೊಬ್ಬ ಅಂದರೆ 3ನೇ ಸ್ಟೇಜಲ್ಲೋ ಮತ್ತೊಬ್ಬ ಇನ್ವೆಸ್ಟರ್ಗೆ ಸ್ಟೇಕನ್ನು ಮಾರಿ ಮುಂದೆ ಹೋಗ್ತಾ ಇರೋದು. ಓಕೆ, ಯಾಕೆಂದ್ರೆ ಈ ಸ್ಟೇಜಲ್ಲಿ ರಿಸ್ಕ್ ತಗೊಳ್ಳೋಂಥವ್ರು ತುಂಬ ಕಡಿಮೆ ಇರ್ತಾರೆ. ನಾವು ತಗೊಳ್ಳೋಂಥ ಸ್ಟೇಜಲ್ಲಿ, ಆ ಸ್ಟೇಜಲ್ಲಿ ಒಂದು ಈ ಕಾನ್ಸೆಪ್ಟ್ ಪ್ರೂವ್ ಆಗಿದೆ, ಇದಾಗಿದೆ, ಪೈಲಟ್ ಆಗಿದೆ, ಈಗ ಏನಿದ್ರು ಸ್ಕೇಲ್ಗೆ ಅಂತ ನಾವು ದುಡ್ಡು ಕೊಡ್ತೀವಿ ಅನ್ನೋ ಥರದ್ದು ಇನ್ವೆಸ್ಟರ್ಗಳು ಬಂದಾಗ ನಮ್ಮಂಥ ಇನ್ವೆಸ್ಟರ್ಗಳನ್ನು ಅವರು ಎಕ್ಸಿಟ್ ಮಾಡ್ತಾ ಬರ್ತಾರೆ. ನಮಗೆ ಅದೇ ಬೇಕಾಗಿರೋದು. ಸೊ ನಾವು ನೋಡೋದು ದಿ ಎಬಿಲಿಟಿ ಫಾರ್ ಇಟ್ ಟು ಸಸ್ಟೈನ್ ಓನ್ಲಿ ಅಪ್ ಟು ಅ ಪಾಯಿಂಟ್, ನಾಟ್ ಓನ್ಲಿ ಅಪ್ ಟು ಅ ಪಾಯಿಂಟ್, ಲೆಟ್ ಇಟ್ ಗ್ರೋ. ಬಟ್ ನಮಗೆ ಬೇಕಾಗಿರೋ ಫ್ರಮ್ ಅ ಪ್ಯೂರ್ ಮನಿ ಪಾಯಿಂಟ್ ಆಫ್ ವ್ಯೂ ಅಟ್ಲೀಸ್ಟ್ ಆ ಲೆವೆಲ್ವರೆಗಾದ್ರೂ ಸಸ್ಟೈನ್ ಆಗಬೇಕು, ಮತ್ತೆ ಅಲ್ಲಿವರೆಗೆ ನನಗೆ ಅದು ಆ ಮಲ್ಟಿಪಲ್ ಎಕ್ಸ್ಗಳನ್ನ ಕೊಡಬೇಕು ಅಂತ ಅನ್ನೋದನ್ನ ನೋಡ್ಕೊಂಡು ಬರುವಂಥದ್ದು. ಆದರೆ ಪ್ರತಿ ಸ್ಟೇಜಲ್ಲಿ ಬರುವಂಥ ಹೂಡಿಕೆದಾರನ ಉದ್ದೇಶನೂ ಬೇರೆ ಆಗಿರುತ್ತೆ. ಈಗ ಯಾರೋ ಒಬ್ಬ ಸೀರೀಸ್ ಬಿ, ಸೀರೀಸ್ ಸಿ ಆ ಥರದ ಸ್ಟೇಜಲ್ಲಿ ಬಂದಂತಹ ಇನ್ವೆಸ್ಟರ್ಗೆ ಇದು IPO ಆಗಿ ನನಗೆ ದೊಡ್ಡ ಮಟ್ಟಿಗಿನ ರಿಟರ್ನ್ಸ್ನ ಕೊಡಬೇಕು ಅಂತ ಅನ್ನೋದು ಆದಾಗ, ಆ್ಯಂಡ್ ಅವ್ನು ಮಾಡುವಂಥ ಹೂಡಿಕೆ ಪ್ರಮಾಣ ನಾವು ಮಾಡುವಂಥ ಹೂಡಿಕೆ ಪ್ರಮಾಣಕ್ಕೆ 100 ಪಟ್ಟು 1000 ಪಟ್ಟು ಹೆಚ್ಚು ಇರೋದ್ರಿಂದ ಅವರ ಉದ್ದೇಶ ಅಲ್ಲಿ ಬೇರೆನೇ ಆಗಿರುತ್ತೆ, ಅವರ ಮಾನದಂಡಗಳು ಬೇರೆನೇ ಆಗಿರ್ತವೆ. ಹಾರ್ಸಸ್ ಫಾರ್ ಕೋರ್ಸಸ್ ಅಂತ ಕರಿತೀವಿ. ಸೊ ಈ ಸ್ಟೇಜಲ್ಲಿ ನಾವು ನೋಡುವಂಥದ್ದೇ, ಅರ್ಲಿ ಸ್ಟೇಜಲ್ಲಿ ನೋಡುವಂಥದ್ದೇ ಬೇರೆ, ಮಿಡ್ ಸ್ಟೇಜಲ್ಲಿ ನೋಡುವಂಥದ್ದೇ ಬೇರೆ, ಮತ್ತು ಈ ಲಾಂಗ್ ಟರ್ಮ್ ಪೇಷಂಟ್ ಕ್ಯಾಪಿಟಲ್ ಇನ್ವೆಸ್ಟಿಂಗ್ ಇದೆಯಲ್ಲ, ಅದರ ಒಟ್ಟು ರೂಪನೇ ಬೇರೆ. ಈ ಸ್ಟಾರ್ಟಪ್ ಕಮ್ಯುನಿಕೇಷನ್ಸ್, ನೀವು ಕಮ್ಯುನಿಕೇಷನ್ ಎಕ್ಸ್ಪರ್ಟ್ ಆಗಿರೋ PR ಇಂಡಸ್ಟ್ರಿಯಲ್ಲಿ ಒಂದು 20 ವರ್ಷಗಳಿಂದ ಮೇಲೆ ಅನುಭವ ಹೊಂದಿರೋ ಕಾರಣ, ಈ ಕಮ್ಯುನಿಕೇಷನ್ ಎಷ್ಟು ಇಂಪಾರ್ಟೆಂಟ್, ಯಾವ ರೀತಿ ಮಾಡಬೇಕು? ಈಗ ಸ್ಟಾರ್ಟಪ್ಸ್ ಯಾವುದೋ ಒಂದು ಸಣ್ಣ ಸ್ಟಾರ್ಟಪ್ ಇದೆ, ಅವರು ಈ ತನ್ನ ಒಂದು ಪ್ರಾಡಕ್ಟ್ ಇರ್ಬೋದು, ಸರ್ವಿಸ್ ಇರ್ಬೋದು, ಅದನ್ನು ಈ ಲೋಕಕ್ಕೆ ಹೆಂಗೆ ಪರಿಚಯ ಮಾಡಬೇಕು, ಯಾವ ರೀತಿಯ ಕನ್ಸಲ್ಟೇಷನ್ಸ್ ಆಗಬೇಕು? ಸೊ ಹೆಚ್ಚು ಪಾಲು ಉದ್ಯಮ ಕಟ್ಟೋದ್ರಲ್ಲಿ ಆ ಕೋರ್ ಆಫರಿಂಗ್ ಏನು ಅಂತ ಅನ್ನೋದನ್ನ ಸೃಷ್ಟಿಸೋದ್ರಲ್ಲಿ ಬ್ಯುಸಿ ಆಗಿರ್ಬೇಕಾದ್ರೆ ಆಂಟ್ರಪ್ರಿನರ್ಗಳು ಈ ಕಮ್ಯುನಿಕೇಷನ್ ಆಸ್ಪೆಕ್ಟ್ಗೆ ಹೆಚ್ಚಿನ ಒತ್ತನ್ನು ಕೊಟ್ಟಿರಲ್ಲ. ನಾನು ಎಷ್ಟೋ ಬಾರಿ ನೋಡಿದ್ದೀನಿ. ಅದೇ ನನ್ನ ಸವಾಲುಗಳಲ್ಲಿ ಅದನ್ನು ನಾನು ಹೇಳಲಿಲ್ಲ, ಆದರೆ ಅದು ಒಂದು ಭಾಳ ದೊಡ್ಡ ಸವಾಲು. ಯಾಕೆ ಅಂತಂದರೆ ಎಷ್ಟೋ ಸಲ ಅದೇ ಸೋಲಿಗೂ ಕಾರಣ ಆಗೋಗುತ್ತೆ. ಯಾಕಪ್ಪ ಅಂತಂದರೆ, ಸಿ, ಇಫ್ ಯು ಹ್ಯಾವ್ ಕ್ರಿಯೇಟೆಡ್ ಸಮಥಿಂಗ್ ಗ್ರೇಟ್ ಆ್ಯಂಡ್ ಇಫ್ ಯು ಡೋಂಟ್ ನೋ ಹೌ ಟು ಆರ್ಟಿಕ್ಯುಲೇಟ್ ಇಟ್, ಹೌ ಟು ಟೆಲ್ ಇಟ್ ಟು ಸಂಬಡಿ ಎಲ್ಸ್, ದೆನ್ ಇಟ್ಸ್ ಅ ವೆಲ್ ಕೆಪ್ಟ್ ಸೀಕ್ರೆಟ್. ಗುಟ್ಟಿಟ್ಕೊಂಡು ಯಾರೇನು ಮಾಡೋದು ಅಲ್ವಾ? ಅದ್ಭುತವಾದನ್ನ ನೀವು ಕ್ರಿಯೇಟ್ ಮಾಡಿದ್ರೆ, ಆದರೆ ಅದು ನಿಮ್ಮನೆ ಹಿತ್ತಲಲ್ಲಿ ಹುದುಗಿರೋಂಥ ನಿಧಿ ಅಷ್ಟೇ. ಅದಕ್ಕೆ ಯಾವ ಬೆಲೆಯೂ ಇಲ್ಲ. ದ ಹೋಲ್ ಐಡಿಯಾ ಆಫ್ ಆಂಟ್ರಪ್ರಿನರ್ಶಿಪ್, ಇನ್ಫ್ಯಾಕ್ಟ್ ಆಂಟ್ರಪ್ರಿನರ್ಶಿಪ್ ಅನ್ನೋ ಪದ ಕಮ್ಸ್ ಫ್ರಾಮ್ ವೆಂಚರಿಂಗ್ ಔಟ್ ಅಂತ ಅನ್ನೋದ್ರಿಂದ. ಓಕೆ, ನೀನು ಹೊರಗೆ ಹೋಗಿ ಇನ್ನೊಬ್ಬರಿಗೆ ಅದನ್ನ ಪ್ರಚುರಪಡಿಸು ಅಂತ ಅನ್ನೋದ್ರಿಂದ ಬರುವಂಥದ್ದು. ಒಟ್ಟು ನೀವಾದರೆ ಎಟಿಮೊಲಾಜಿಕಲ್ ಬ್ಯಾಕ್ಗ್ರೌಂಡನ್ನು ನೋಡಿಕೊಂಡು ಬಂದರೆ, ಹಾಗಿರ್ಬೇಕಾದ್ರೆ ಯು ನೀಡ್ ಟು ಹ್ಯಾವ್ ದಿ ಸ್ಟ್ರೆಂತ್, capability to communicate what you are doing in clear terms across stakeholders. Okay, ನಿಮ್ಮ co-founder ಇಂದ ಹಿಡಿದು ಎಂಪ್ಲಾಯೀಸ್ ಇಂದ ಹಿಡಿದು ಅರ್ಲಿ ಸ್ಟೇಜ್ ಇನ್ವೆಸ್ಟರ್ಸ್ ಇಂದ ಹಿಡಿದು ಸರ್ಕಾರದಿಂದ ಹಿಡಿದು ನೀವು IPO ಸ್ಟೇಜ್ ತನಕ ಹೋಗೋದಾದ್ರೆ ಜನರಲ್ ಪಬ್ಲಿಕ್ಗೆ ನೀವು ಏನು ಮಾಡ್ತಾ ಇದ್ದೀರಾ, ಯಾಕೆ ಮಾಡ್ತಾ ಇದ್ದೀರಾ, ಮತ್ತೆ ಇದರ ರೆಲೆವೆನ್ಸ್ ಏನು ಅಂತ ಅನ್ನೋದನ್ನ ನೀವು ತಿಳಿಸ್ಕೊಳ್ಬೇಕಾದ್ದು ಬಹಳ ಮುಖ್ಯ ಆಗುತ್ತೆ. ಕಮ್ಯುನಿಕೇಷನಲ್ಲಿ ನಾವು ಹೇಳ್ತೀವಿ, ದೇರ್ ಆರ್ ಓನ್ಲಿ 2 ಥಿಂಗ್ಸ್ ಟು ಇಟ್. 1, ಇಸ್ ಇಟ್ ರೆಲೆವೆಂಟ್? ಎರಡನೇದು, ಇಸ್ ಇಟ್ ಇಂಟ್ರೆಸ್ಟಿಂಗ್ ಅಂತ. ಇದು ಪ್ರಸ್ತುತವಾ, ಮತ್ತೆ
ಇದು ಆಸಕ್ತಿದಾಯಕವಾ ಅಂತ ಅನ್ನುವಂಥದ್ದು. ಸೊ ನಮ್ಮಂಥವರ ಕೆಲಸ ಏನಪ್ಪ ಅಂತ ಅಂದರೆ, ಒಂದು ಕಮ್ಯುನಿಕೇಷನನ್ನು ಟು ಮೇಕ್ ಇಟ್ ಬೋತ್ ರೆಲೆವೆಂಟ್ as well as interesting and in today's times also succinct, ಸಂಕ್ಷಿಪ್ತವಾಗಿ ಕ್ಲಿಪ್ತವಾಗಿ ಅದನ್ನು ಹೇಳೋದಕ್ಕೂ ಕೂಡ ಸಾಧ್ಯ ಆಗಬೇಕು. ಯಾಕೆ ಅಂತ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಜನಕ್ಕೆ ಆವಾಗಲೇ ಮಾತಾಡ್ಕೊಂಡಂಗೆ ಡ್ಯೂ ಟು ಶಾರ್ಟ್ ಅಟೆನ್ಷನ್ ಸ್ಪ್ಯಾನ್ಸ್ ಹೆಚ್ಚು ಕೇಳಿಸ್ಕೊಳ್ಳೋ ವ್ಯವಧಾನವಾಗಲಿ ಸಮಯವಾಗಲಿ ಇಲ್ಲದೆ ಇರೋದ್ರಿಂದ ಅದನ್ನು ಎಫೆಕ್ಟಿವ್ ಆಗಿ ಮಾಡಬೇಕಾದಂತಹ ಇದೆ. ಅದೃಷ್ಟವಶಾತ್ ಇವತ್ತು AI ಮತ್ತೊಂದು ಸಲಕರಣೆಗಳನ್ನ ಬಳಸ್ಕೊಂಡು ಇವತ್ತು ಕಮ್ಯುನಿಕೇಷನನ್ನು ಕ್ರಿಯೇಟ್ ಮಾಡಬಹುದು. ಆದರೆ ನಿನಗೆ ಬೇಕಾದಂಥ ಕಮ್ಯುನಿಕೇಷನನ್ನು ಕ್ರಿಯೇಟ್ ಮಾಡಬೇಕು ಅಂತಂದರೆ ನೀನು ಅದಕ್ಕೆ ತಕ್ಕನಾದಂತಹ ಪ್ರಾಂಪ್ಟ್ಗಳನ್ನು ಕೊಟ್ಟು ಅದಕ್ಕೆ ಫೈನ್ ಟ್ಯೂನ್ ಮಾಡಿ ನಿನ್ನ ಮನಸ್ಸಲ್ಲಿ ಅದೇನು ಅನ್ನೋದರ ಕ್ಲಾರಿಟಿ ಇರದ ಹೊರತು ಅದನ್ನ ಎಲಾಬ್ರೇಟ್ ಮಾಡೋದಕ್ಕೆ ನೀವು ಬಳಸ್ಕೊಳ್ಳುವಂಥ ಸಲಕರಣೆಗಳು ಏನು ತಾನೇ ಮಾಡಿ ಅವು. ಸೊ ಆ ಕ್ಲಾರಿಟಿ ಏನಿದೆ ಅದು ಒಬ್ಬ ಆಂಟ್ರಪ್ರನರ್ಗೆ ಇರಬೇಕಾದಂಥ ಬಹಳ ಬಹಳ ಪ್ರಮುಖವಾದ ಗುಣ ಅಂತ ನಾನು ಹೇಳ್ತೀನಿ. ಸರ್, ನೀವು 18 ಯೂನಿಕಾರ್ನ್ ಜೊತೆ ವರ್ಕ್ ಮಾಡ್ತಾ ಇದ್ದೀರಾ. ವೀಕ್ಷಕರಿಗೆ ಹೇಳುವಂಥದ್ದಾದರೆ ಒಂದು ಇನ್ಸ್ಟೆನ್ಸ್ ಕಮ್ಯುನಿಕೇಷನ್ ಏನು ನರೇಷನ್ ಬಿಲ್ಡಿಂಗ್ ಅಥವಾ ನರೇಟಿವ್ ಸೆಟ್ ಮಾಡುವಂಥದ್ದು ಒಂದು ಉದಾಹರಣೆ, ಯಾವುದಾದ್ರೂ ಒಂದು ಉದಾಹರಣೆ, ಒಂದು ಫೈರ್ ಕಿಚ್ಚು ಥರ ಆ ಟ್ರೆಂಡೇ ಚೇಂಜ್ ಮಾಡೋದು ಅಂತ ಹೇಳುವಂಥದ್ದು. ಹಲವು ಇದನ್ನ ಕೊಡ್ಬೋದು ಉದಾಹರಣೆಗಳನ್ನ. ಒಂದೋ ಎರಡನ್ನೋ ಹೇಳೋದಾದರೆ, ನಾವು ಫ್ಲಿಪ್ಕಾರ್ಟ್ ಜೊತೆ 2009 ಕೆಲಸ ಮಾಡ್ತಾ ಇದ್ವಿ. ಸೊ ಇದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಆಗಿ ನಿಮಗೆ ಹೇಳಬೇಕು. ಏನಪ್ಪ ಅಂತ ಅಂದರೆ, ಈ 1999-2000 ಸ್ಟಾರ್ಟಪ್ಗಳ ಮೊದಲ ಅಲೆ ಬಂತು. ಓಕೆ, ಕಂಪ್ಯೂಟರ್ಸ್ ನಮ್ಮಲ್ಲಿ ಇಂಟ್ರೊಡ್ಯೂಸ್ ಆಗಿ ಸ್ವಲ್ಪ ಸಮಯ ಆಗಿದ್ದು, ಇಂಟರ್ನೆಟ್ ಬಂದಿದ್ದು ಆಗಲೇ ಒಂದು ಸ್ವಲ್ಪ ಮಟ್ಟಿಗಿನ ಈ ಸ್ಟಾರ್ಟಪ್ಗಳು ಕೂಡ ಬಂದವು. .com ಎರಾ ಅಂತ ಏನು ಕರಿತೀವಿ ಅದು. ಸೊ ಅವು 2001 ಬಬಲ್ ಬರ್ಸ್ಟ್ ಆಯ್ತಲ್ಲ, ಅವಾಗ ಎಲ್ಲ ಬಿದ್ದು ಹೋದವು. ಮತ್ತೆ ಮುಂದಿನ ಹಂತದ ಈ ಸ್ಟಾರ್ಟಪ್ ವೇವ್ ಶುರು ಆಗಿದ್ದು 2007 ಆಸ್ಪಾಸಲ್ಲಿ. ಏಮ್ ಹೈ ಕನ್ಸಲ್ಟಿಂಗ್ ಕೂಡ ಶುರು ಆಗಿದ್ದು 2007 ಫ್ಲಿಪ್ಕಾರ್ಟ್ ಶುರು ಆಗಿದ್ದು, ಎಷ್ಟೋ ಆ ಥರದ ಬಿಸ್ನೆಸ್ಗಳು ಶುರು ಆಗಿದ್ದು ಆ ಥರ ಟೈಮಲ್ಲೇ. ಸೊ ನಾವು ಫ್ಲಿಪ್ಕಾರ್ಟ್ ಜೊತೆ 2009 ಕೆಲಸ ಮಾಡ್ತಾ ಬಂದ್ವಿ. ಸೊ ನಾವು ಇನಿಷಿಯಲಿ ಬೇರೆ ಬೇರೆ ಥರದಲ್ಲಿ ಈ ಫ್ಲಿಪ್ಕಾರ್ಟ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ವಿ. 2009 ಎಂಡ್ ಅಥವಾ 2010 ಸುಮಾರಿನಲ್ಲಿ ಈ ಥರ ಕೂತು ಮುಂದಿನ ಕ್ವಾರ್ಟರ್ ಪ್ಲಾನು ಅಂತ ನಾವು ಮಾಡ್ತಾ ಇರಬೇಕಾದ್ರೆ ಒಂದು ವಿಷಯ ಪ್ರಸ್ತಾಪ ಆಯಿತು. ಅದೇನಪ್ಪ ಅಂತಂದರೆ, ಫ್ಲಿಪ್ಕಾರ್ಟ್ ವಾಸ್ ಪ್ಲಾನಿಂಗ್ ಟು ಇಂಟ್ರೊಡ್ಯೂಸ್ ಕ್ಯಾಶ್ ಆನ್ ಡೆಲಿವರಿ. ಓಕೆ, ಸೊ ಅವ್ರು ಅದನ್ನ ನಮ್ಗೆ ಹೇಳಿದಾಗ ನಾವು ಭಾಳ ಎಕ್ಸೈಟ್ ಆಗ್ಬಿಟ್ವಿ. ಹೇ, ಕ್ಯಾಶ್ ಆನ್ ಡೆಲಿವರಿನ ಸೂಪರು, ವಿ ಕ್ಯಾನ್ ಟೇಕ್ ದಿಸ್ ಆ್ಯಂಡ್ ದೆನ್ ಪ್ರೊಜೆಕ್ಟ್ ದಿಸ್ ಆಸ್ ದಿ ಸೆಕೆಂಡ್ ಕಮಿಂಗ್ ಅಂಡ್ ರಿಯಲ್ ಕಮಿಂಗ್ ಆಫ್ ಇ-ಕಾಮರ್ಸ್ ಇನ್ ಟು ಇಂಡಿಯಾ, ಆ ಥರ ಈ ಥರ ಅಂತ ಎಲ್ಲ ನಾವು ಭಾಳ ಎಕ್ಸೈಟ್ ಆಗ್ಬಿಟ್ವಿ. ಬಟ್ ಆಲ್ ಕ್ರೆಡಿಟ್ ಟು ದಿ ಫೌಂಡರ್ಸ್ ಆಫ್ ಫ್ಲಿಪ್ಕಾರ್ಟ್, ಸಚಿನ್ ಅಂಡ್ ಬಿನಿ. ಅವ್ರು ಏನಪ್ಪ ಹೇಳಿದ್ರು ಅಂದರೆ, ಹೇ, ತುಂಬ ಅಷ್ಟು ಎಕ್ಸೈಟ್ ಆಗುವಂಥ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಅಂದರೆ, ದಿ ಕ್ಯಾಶ್ ಆನ್ ಡೆಲಿವರಿ ಕಾನ್ಸೆಪ್ಟ್ ಎಕ್ಸಿಸ್ಟ್ಸ್. ಇದು ನಾವೇನು ಹೊಸದಾಗಿ ಮೊದಲು ಇಂಟ್ರೊಡ್ಯೂಸ್ ಮಾಡ್ತಿರೋಂಥದ್ದಲ್ಲ. ಸೊ ನಾವು ಇಂಟ್ರೊಡ್ಯೂಸ್ ಮಾಡ್ತಿದ್ದೀವಿ ಅಂತ ನಿಮ್ಗೆ ಹೇಳ್ತಿದ್ದೀವಿ ಅಷ್ಟೇ ಅಂತ. ನಾವು ಇಲ್ಲ 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 ಇದನ್ನ ನಾವು ತಗೊಂಡು ಆಂಪ್ಲಿಫೈ ಮಾಡಬೇಕು ಅಂತ. ಅವರು ಇಲ್ಲ, ನಮಗಿದನ್ನ ನಾವು ಮೊದಲಿಗರು ಅಂತ ಹೇಳೋದಕ್ಕೆ ಇಷ್ಟ ಇಲ್ಲ, ಅದು ಸುಳ್ಳು ಹೇಳ್ದಂಗೆ ಆಗುತ್ತೆ ಅಂತ. ನಾವು ಇಲ್ಲ ಇಲ್ಲ, ನೀವು ಸುಳ್ಳು ಹೇಳಿ ಅಂತ ನಾವು ಸುಳ್ಳು ಹೇಳಲ್ಲ. ಆದರೆ ನಾವು ನಿಮ್ಗೆ ಏನಪ್ಪ ಹೇಳ್ತಾ ಇದ್ದೀವಿ ಅಂತ ಅಂದರೆ, ಇದು ಇದೆ, ಆದರೆ ಇದೆ ಅಂತ ಜನರಿಗೆ ಗೊತ್ತಿಲ್ಲ. ಸೊ ನಾವೇನು ಹೇಳಬೇಕು, ಫ್ಲಿಪ್ಕಾರ್ಟ್ ಈಸ್ ಇಂಟ್ರೊಡ್ಯೂಸಿಂಗ್ ಕ್ಯಾಶ್ ಆನ್ ಡೆಲಿವರಿ ಇನ್ ಇಂಡಿಯಾ ಆ್ಯಂಡ್ ಕ್ಯಾಶ್ ಆನ್ ಡೆಲಿವರಿ ಈಸ್ ಗೋಯಿಂಗ್ ಟು ಚೇಂಜ್ ದ ಫೇಸ್ ಆಫ್ ಇಂಡಿಯಾ ಅಂತ ಹೇಳಬೇಕು. ಫ್ಲಿಪ್ಕಾರ್ಟ್ ಇಸ್ ದ ಫಸ್ಟ್ ಟು ಇಂಟ್ರೊಡ್ಯೂಸ್ ಅಂತ ನಾವೆಲ್ಲೂ ಹೇಳಲ್ಲ. ಓಕೆ, ಅಂಡ್ ಇದೇನು ಸುಳ್ಳು ಅಲ್ಲ, ಅಥವಾ ಇವನ್ ಇದು ಅಶ್ವತ್ಥಾಮ ಹತ ಕುಂಜರನೂ ಅಲ್ಲ, ಆ ಥರದ್ದು ಸುಳ್ಳುನು ಅಲ್ಲ ಇದು. ಸೊ ಇದೇನಪ್ಪ ಅಂತಂದ್ರೆ, ಇದು ಯಾಕೆ ಮುಖ್ಯ ಅನ್ನೋದನ್ನ ಜನಕ್ಕೆ ತಿಳಿಸ್ಬೇಕು. ದ ಟ್ರೂತ್ ಇಸ್, ಕ್ಯಾಶ್ ಆನ್ ಡೆಲಿವರಿ ಹ್ಯಾಸ್ ಎಕ್ಸಿಸ್ಟೆಡ್ ಇನ್ ಇಂಡಿಯಾ ಫಾರ್ ಆಲ್ಮೋಸ್ಟ್ 30 years. ನೀವು ನಂಬ್ತೀರಾ? ಕ್ಯಾಶ್ ಆನ್ ಡೆಲಿವರಿ ಇಂಡಿಯಾದಲ್ಲಿ ಹೆಚ್ಚು ಕಮ್ಮಿ 30 ವರ್ಷದಿಂದ ಇದೆ, 29 ವರ್ಷ ಅಂತ ಇಟ್ಕೊಳ್ಳೋಣ. ಓಕೆ, 97-98 ಆ ರೇಂಜಲ್ಲಿ ನಿಮಗೆ
ಯಾಹೂ, ಸಿಫಿ, ಇಂಡಿಯಾ ಟೈಮ್ಸ್, ರೀಡಿಫ್ ಅವ್ರಗಳದೆಲ್ಲ ಆನ್ಲೈನ್ ಸ್ಟೋರ್ಗಳು ಇರ್ತಾ ಇದ್ವು. ಆ ಎಲ್ಲ ಆನ್ಲೈನ್ ಸ್ಟೋರ್ಗಳಲ್ಲಿ ಕ್ಯಾಶ್ ಆನ್ ಡೆಲಿವರಿ ಅವತ್ತಿಗೂ ಇತ್ತು. ಇನ್ಫ್ಯಾಕ್ಟ್ ನಮ್ಮ ಪೋಸ್ಟಲ್ ಡಿಪಾರ್ಟ್ಮೆಂಟ್ VPP ಸರ್ವಿಸಸ್ ಅಂತ ಕೊಡುತ್ತಲ್ಲ, ದಟ್ ಇಸ್ ನಥಿಂಗ್ ಬಟ್ ಕ್ಯಾಶ್ ಆನ್ ಡೆಲಿವರಿ. ನೀವು ಯು ಕ್ಯಾನ್ ಬೈ ಫ್ರಮ್ ಸಂಬಡಿ ಅಂಡ್ ದೆನ್ ಯು ಕ್ಯಾನ್ ಪೇ ದ ಪೋಸ್ಟ್ ಮ್ಯಾನ್ ಅಂಡ್ ದೆನ್ ಟೇಕ್ ದ ಡೆಲಿವರಿ ಆಫ್ ದ ಥಿಂಗ್. VPP ಅಂತ ಇದೆ. ಓಕೆ, ಅದನ್ನೇ ಕ್ಯಾಶ್ ಆನ್ ಡೆಲಿವರಿ ಮಾಡಿಕೊಂಡು ಮಿಕ್ಕವರು ಎಲ್ಲ ಬೆಳೆಸ್ಕೊಂಡ್ ಬಂದಿದ್ದು. ಇನ್ಫಿಬೀಮು ಆ ಥರದವರು, ಇಂಡಿಯಾ ಪ್ಲಾಜಾ ಎಲ್ಲರೂ. ಸೊ ಇಲ್ಲಿ ನಾವು 2009 ಅದಾಗಿ ಸುಮಾರು ಒಂದು 12-13 ವರ್ಷ ಆದ್ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದೀವಿ. ಇವರು ನೀವು ನಮಗೆ ಅದನ್ನ ಫಾಲ್ಸ್ ಕ್ಲೇಮ್ ಮಾಡೋದು ಬೇಡ ಅಂತ ಹೇಳ್ತಿದ್ದಾರೆ, ನಾವು ಇಲ್ಲೆಲ್ಲ ಮಾಡಿ ಅಂತ ಹೇಳ್ತಾ ಇದೀವಿ. ಕೊನೆಗೆ ವಿ ಕನ್ವಿನ್ಸ್ ದೆಮ್. ವಿ ಗೇವ್ ದೆಮ್ ಬಹಳ ಉದಾಹರಣೆಗಳನ್ನ ಕೊಟ್ವಿ, ಇನ್ಕ್ಲೂಡಿಂಗ್ ನನ್ಗೆ ಈಗಲೂ ನೆನಪಿದೆ ಆ ಮೀಟಿಂಗ್ ಅಲ್ಲಿ ನಾನು ಕೊಟ್ಟ ಒಂದು ಉದಾಹರಣೆ ಯಾವ್ದಪ್ಪ ಅಂತಂದ್ರೆ, ಈ ಪ್ರಾಮಿಸ್ ಟೂತ್ ಪೇಸ್ಟ್ ಇದೆಯಲ್ಲ, ಅವರು ಮೊದಲ ಬಾರಿಗೆ ಓಕೆ ಒಂದು ಆ ಬ್ರಷ್ ಬ್ರಿಸಲ್ಸ್ ತೋರಿಸಿ ಅದ್ರ ಮೇಲೆ ಒಂದು ಲವಂಗ ಇಟ್ಬಿಟ್ಟು ಸೊ ಇದ್ರಲ್ಲಿ ಲವಂಗ ಇದೆ ಅಂತ ಅನ್ನೋ ಥರದ್ದು ಹೇಳಿದ್ರು. ಅವರೇ ಮೊದಲಿಗರೇನಾಗಿರ್ಲಿಲ್ಲ ಲವಂಗ ಹಾಕಿಗೆ. ಲವಂಗದ ಇಂಪಾರ್ಟೆನ್ಸ್ ಏನು ಈ ದಂತ ಇದರಲ್ಲಿ ಕೇರಲ್ಲಿ, ಡೆಂಟಲ್ ಕೇರಲ್ಲಿ ಅಂತ ಅನ್ನೋದು ನಮ್ಗೆ ಯಾವಾಗ್ಲೂ ಗೊತ್ತಿರುವಂತದ್ದೇನೆ. ಅಂಡ್ ಈ ಬೇರೆ ಎಲ್ಲರೂ ಇಟ್ಕೊಂಡೇ ಇದ್ರು ಕ್ಲೋನ, ಬಟ್ ದೇ ವರ್ ದ ಫಸ್ಟ್ ಒನ್ಸ್ ಟು ಪ್ರೊಜೆಕ್ಟ್ ಇಟ್. ಅಂಡ್ ಅವರು, ನಾನು ಕೇಳಿರೋ ಪ್ರಕಾರ ಅವ್ರು ಅವಾಗ ನಂಬರ್ 10 ಏನೋ ಇದ್ರಂತೆ, ನಂಬರ್ 10 11 ಇದ್ರು ಪ್ರಾಮಿಸು. ಅವರು ಇದಕ್ಕಿದಂಗೆ ನಂಬರ್ 2 3 ಬಂದ್ಬಿಟ್ರು ಆ ಕ್ಯಾಂಪೈನ್ ಇಂದಾಗಿ. ಸೊ ನಾವು ಆ ಥರದ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ ಅಂತ ನಾವು ಅವ್ರನ್ನ ಕನ್ವಿನ್ಸ್ ಮಾಡಿದ್ವಿ. ದ ರೆಸ್ಟ್ ಆಸ್ ದೇ ಸೇ ಇಸ್ ಹಿಸ್ಟ್ರಿ. ಓಕೆ, ಸೊ ದ ಮೊಮೆಂಟ್ ವಿ ಪ್ರೊಜೆಕ್ಟೆಡ್ ಕ್ಯಾಶ್ ಆನ್ ಡೆಲಿವರಿ, ಓಕೆ, ಆಗಿನ್ನೂ ಸ್ವಲ್ಪ ಬಿಸಿ ಕಾಣ್ತಾ ಇದ್ದಂತಹ ಈ ಕಾಮರ್ಸ್ ಇದು ಕಾಡ್ಗಿಚ್ಚಿನ ತರ ಹಬ್ಬಿಡ್ತು. ನಿಮ್ಗೆ ಗೊತ್ತೇ ಇದೆ 2010-11 ಅವಾಗ್ಲೇನೆ ಎಷ್ಟು ಮಟ್ಟಿಗಪ್ಪ ಅದು ಹರಡ್ತು, ಎಷ್ಟು ಮಟ್ಟಿಗೆ ಅದು ದೊಡ್ಡದಾಯ್ತು ಅಂದ್ರೆ, ಫ್ಲಿಪ್ಕಾರ್ಟ್ ವಾಸ್ ಶಿಪ್ಪಿಂಗ್ ಟು ಎವ್ರಿ ಪಿನ್ ಕೋಡ್ ಇನ್ ದ ಕಂಟ್ರಿ, and people like Amazon who were till then sitting outside and saying ನೋಡೋಣ, ಸಮಯ ಬಂದಾಗ ಬರೋಣ, ಫಸ್ಟ್ ಬೇರೆ ದೇಶಗಳಿಗೆ ಹೋಗೋಣ, ಇಂಡಿಯಾ ತುಂಬಾ ಇದು ಗೊತ್ತಿಲ್ಲ ಮಾರ್ಕೆಟ್ ಏನೋ ಅಂತ ಇದ್ದವರು ಅವರೆಲ್ಲ ದೇ ಜಂಪ್ಡ್. ಓಕೆ, ಸೊ ಅಷ್ಟ್ರ ಮಟ್ಟಿಗೆ ಒಂದು ಕಮ್ಯುನಿಕೇಶನ್ ಕ್ಯಾನ್ ಇಂಪ್ಯಾಕ್ಟ್ ದಿ ಹೋಲ್. ಇವಾಗ ನಾವು that this Flipkart is seen not just as poster boys for e-commerce, but poster boys for the entire startup ecosystem. Flipkart ಏನೇ ಒಂದು ಧ್ರುವ ನಕ್ಷತ್ರ ಇದು ಇದ್ದಂಗೆ ಅಂತ. ಸೊ ಅಂತ ಒಂದು ಇಂಪ್ಯಾಕ್ಟ್ ನ ಕಮ್ಯುನಿಕೇಶನ್ ಕ್ರಿಯೇಟ್ ಮಾಡಬಹುದು ಅಂತ ಎಲ್ಲರ ಹೌಸ್ ಹೋಲ್ಡ್ ನೇಮ್ ಆಗಿದ್ದು ಫ್ಲಿಪ್ಕಾರ್ಟು. ಎಲ್ಲರ ಬಾಯಲ್ಲಿ ಫ್ಲಿಪ್ಕಾರ್ಟ್ ಅಂತ ಶುರು ಆಗಿದ್ದು ಈ ಕ್ಯಾಶ್ ಆನ್ ಡೆಲಿವರಿ ತರಹದ್ದು ಒಂದು ದೊಡ್ಡ ಮಟ್ಟಿಗಿನ ಪ್ರಚಾರ ಪಡ್ಕೊಂಡಾಗ. ಅಂಡ್ ಅದರಲ್ಲಿ ನಮ್ಮ ಬಹಳ ದೊಡ್ಡ ಪಾತ್ರ ಇದೆ. ನೀವು ಉದಾಹರಣೆ ಅಂತ ಕೇಳಿದ್ರಿಂದ ಕತೆ ದೊಡ್ಡದಾಯ್ತೇನೋ, ಬಟ್ ನೀವು ಉದಾಹರಣೆ ಅಂತ ಕೇಳಿದ್ರಿಂದ ಹೇಳಿ. ಸರ್, ಇವಾಗ ಒಬ್ರು ಎನಿ ಸ್ಟಾರ್ಟ್ಅಪ್ಸ್ ಇರ್ತಾರೆ, ಯಾವುದೇ ಉದ್ಯಮ ಇರ್ಬೋದು, ಯಾವ ರೀತಿಯ ಕಮ್ಯುನಿಕೇಶನ್ ಅವರು ಇನಿಷಿಯಲ್ ಸ್ಟೇಜಿಂದ ಸ್ಟಾರ್ಟ್ ಮಾಡಬೇಕು? ಈ ಸಮೂಹ ಮಾಧ್ಯಮಗಳಿದೆ, ಡಿಜಿಟಲ್ ಲೋಕ ಇದೆ, ಇದರ ತುಲನೆಯನ್ನು ಯಾವ ರೀತಿ ಮಾಡ್ಕೋಬೇಕು? ಅಡ್ವರ್ಟೈಸ್ಮೆಂಟಲ್ಲಿ ಯಾವುದೇ ಸಣ್ಣ ಪ್ರಾಡಕ್ಟ್ ಅವರಿಗೆ ದೊಡ್ಡ ಟಿವಿ ಆ್ಯಡ್ಸ್ಗೆ ಹೋಗೋಕ್ಕಾಗಲ್ಲ, ಅಂಥವ್ರಿಗೆ ಯಾವ ಸಜೆಷನ್ ಕೊಡ್ತೀರಾ ಫಾರ್ ಕಮ್ಯುನಿಕೇಶನ್ಸ್? ಸೊ ಅಗೇನ್ ಹಾರ್ಸಸ್ ಫಾರ್ ಕೋರ್ಸಸ್. ನಮ್ಮ ಉದ್ಯಮ ಎಂಥದ್ದು, ಅದರ ಟಾರ್ಗೆಟ್ ಆಡಿಯನ್ಸ್ ಯಾರು, ಮತ್ತೆ ಅವರನ್ನ ರೀಚ್ ಮಾಡೋದಕ್ಕೆ ನಾನು ಯಾವ ರೀತಿಯ ಮಾಧ್ಯಮಗಳನ್ನ ಬಳಸಬೇಕು ಅಂತ ಅನ್ನೋವಂಥದ್ದನ್ನ ಒಂದು ಉದ್ಯಮ ತಾನೇ ಕಂಡುಕೊಳ್ಬೇಕು. ಬಟ್ ಸುಲಭವಾಗಿ ಹೇಳೋದಾದ್ರೆ, ಮೊದಲನೇದು ಐ ನೀಡ್ ಟು ಐಡೆಂಟಿಫೈ ಹೂ ಇಸ್ ಮೈ ಟಾರ್ಗೆಟ್ ಆಡಿಯನ್ಸ್ ಅಂಡ್ ವಾಟ್ ಇಸ್ ದ ಮೆಸೇಜ್ ದಟ್ ಐ ನೀಡ್ ಟು ಗಿವ್ ಔಟ್ ಟು ದೆಮ್. ಸೊ ವೇರಿಯಸ್ ಸೆಗ್ಮೆಂಟ್ಸ್ ಅಲ್ಲಿ ನನ್ನ ಟಾರ್ಗೆಟ್ ಆಡಿಯನ್ಸ್ ಅನ್ನ ಹಾಕುವಂಥದ್ದು, ಮತ್ತೆ ಆ ಪ್ರತಿಯೊಂದು ಆಡಿಯನ್ಸ್ಗೂ ನಾನು ಡೆಲಿವರ್ ಮಾಡಬೇಕಾಗಿರುವಂತಹ ಕೀ ಮೆಸೇಜಸ್ ಏನು ಅಂತ ಅನ್ನೋದನ್ನ ಐಡೆಂಟಿಫೈ ಮಾಡ್ಕೊಳ್ಳುವಂಥದ್ದು ಮೊದಲ ಹೆಜ್ಜೆ. ಎರಡನೇ ಹೆಜ್ಜೆ, ಈಗ ಇವ್ರನ್ನ ತಲುಪೋದು ಹೇಗೆ, ಈ ಆಡಿಯನ್ಸ್ ಯಾರು ಅಂತ ಗೊತ್ತು, ಮತ್ತೆ ಈ ಕೀ ಮೆಸೇಜಸ್ ಏನು ಅಂತ ಗೊತ್ತು. ಇನ್ ದ ಮೋಸ್ಟ್ ಕಾಸ್ಟ್ ಎಫೆಕ್ಟಿವ್ ಫ್ಯಾಷನ್, ಹೌ ಡು ಐ ರೀಚ್ ಔಟ್ ಟು ದೆಮ್ ಅಂತ ಅನ್ನುವಂಥದ್ದು ಎರಡನೇ ಅಂತ. ಆ ರೀಚಿಂಗ್ ಔಟ್ in today's times can happen either as a result of social media or PR or direct messaging and stuff like that. But if the audience is dispersed across and diverse, ಎಲ್ಲ ಆವಾಗ ಸಮೂಹ ಮಾಧ್ಯಮಗಳ ಬಳಕೆ ಬೇಕಾಗಬಹುದು. ಸೊ ನಾ ಹೇಳಿದ ಹಾಗೆ
ಉದ್ಯಮ ಯಾವ ಸ್ಟೇಜಲ್ಲಿ ಇದೆ ಅಂತ ಅನ್ನೋದು, ನಮ್ಮ ಆಡಿಯನ್ಸ್ ಎಲ್ಲೆಲ್ಲಿದ್ದಾರೆ ಅಂತ ಅನ್ನೋವಂಥದ್ದು, ಮತ್ತೆ ಅವರನ್ನು ತಲುಪೋದಕ್ಕೆ ಸುಲಭ ಸಾಧ್ಯವಾದಂತಹ ಮಾರ್ಗಗಳು ಯಾವುದು ಅಂತ ಅನ್ನೋದು ನಾವು ಇದನ್ನ ಹೇಗೆ ಮಾಡಬೇಕು ಅನ್ನೋದನ್ನ ನಿರ್ದೇಶಿಸುತ್ತವೆ. ಅದನ್ನ ಉದಾಹರಣೆಗಳನ್ನ ತಗೊಂಡು ಪ್ರತಿಯೊಂದನ್ನು ವಿಸ್ತರಿಸಿ ಹೇಳಬಹುದು, ಆದರೆ ಜೆನರಿಕ್ ಆಗಿ ಹೇಳೋದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಬಿಸ್ನೆಸ್ B2B ಅಥವಾ B2B2C ಏನು ಅಂತ ಅನ್ನೋದು ಇವೆಲ್ಲನೂ ಇಟ್ ಪ್ಲೇಸ್ ಅ ರೋಲ್ ಇನ್ ಡಿಟರ್ಮಿನಿಂಗ್ ವಾಟ್ ಕೈಂಡ್ ಆಫ್ ಟೂಲ್ಸ್ ಯು ನೀಡ್ ಟು ಯೂಸ್ ಇನ್ ಆರ್ಡರ್ ಟು ರೀಚ್ ಔಟ್ ಟು ದಮ್. PR ಥರದ ಟೂಲ್ಗಳು ಇವೆ. ಅಂದ್ರೆ ಮೀಡಿಯಾ ವಿಲ್ ರೈಟ್ ಅಬೌಟ್ ಅ ಬಿಸ್ನೆಸ್ ಇಫ್ ಇಟ್ ಈಸ್ ರೆಲೆವೆಂಟ್ ಟು ಮೀಡಿಯಾಸ್ ಆಡಿಯನ್ಸಸ್. ಅವ್ರಿಗೆ ನಮ್ಮ ಆಡಿಯನ್ಸ್ಗೆ ಇದು ರೆಲೆವೆಂಟ್ ಅಂತ ಅನ್ಸಿದ್ರೆ, ಹೇ ನೋಡಪ್ಪ ಈ ಥರದ್ದೊಂದೇನೋ ಇದಾಗಿದೆ ಅಂತ. ಆದ್ರೆ ಅದೊಂದು ಕಮರ್ಷಿಯಲ್ ಮೆಸೇಜ್ ತರ, ಅದೊಂದು ಸೇಲ್ಸಿ ಆಗಿರುವಂತ ಮೆಸೇಜ್ ತರ ಆಗ್ಬಿಟ್ರೆ ಆಬ್ವಿಯಸ್ಲಿ ಅವರು ಅದನ್ನ ಮಾಡಲ್ಲ. ಯಾಕೆ ಮೀಡಿಯಾ ಯಾಕೆ ಇನ್ನೊಂದು ಉತ್ಪನ್ನ ಪ್ರಾಡಕ್ಟ್ನ ಫ್ರೀ ಆಗಿ ಸೇಲ್ ಮಾಡಬೇಕು? ಮಾಡೋದಲ್ಲ. ಅವ್ರು ಇರೋದನ್ನೇ ಈ ಆಡ್ಗಳನ್ನ ತಗೊಂಡು ಅದನ್ನ ಹಾಕ್ತಾರೆ. ಸೊ ವಿ ನೀಡ್ ಟು ಐಡೆಂಟಿಫೈ ವಾಟ್ ಈಸ್ ದ ಬೆಸ್ಟ್ ಪಾಸಿಬಲ್ ವೇ ಟು ಗೆಟ್ ದಿ ಮೆಸೇಜ್ ಅಕ್ರಾಸ್ ಅಂಡ್ ಥ್ರೂ ವಾಟ್ ಮೀನ್ಸ್. ತುಂಬ ಉದ್ಯಮಗಳು ಯಾಕೆ ಸ್ಕೇಲೆಬಿಲಿಟಿ ಆಗಲ್ಲ ಅಂತ ನಾನು ನೋಡ್ತಾ ಇದ್ದಾಗ, ಸಮ್ವೇರ್ ದೇ ಫೇಲ್ ಟು ಡೂ ಅ ಬ್ರ್ಯಾಂಡ್ ಬಿಲ್ಡಿಂಗ್. ಸೊ ನಿಮ್ಮ ಪ್ರಕಾರ ಬ್ರ್ಯಾಂಡ್ ಬಿಲ್ಡಿಂಗ್ ಆಕ್ಟಿವಿಟಿ ಯಾವಾಗ ಶುರು ಮಾಡಬೇಕು, ಅದಕ್ಕೆ ಯಾಕೆ ಮುಖ್ಯ ಅಂತ? ಬಿಲ್ ಗೇಟ್ಸ್ ಹೇಳಿದ್ರಂತೆ, ಇಫ್ ಐ ವಾಸ್ ಡೌನ್ ಟು ಮೈ ಲಾಸ್ಟ್ ಡಾಲರ್ ಐ ವುಡ್ ಯೂಸ್ ಇಟ್ ಆನ್ PR ಅಂತ. ಓಕೆ, ಸೊ ಯು ನೀಡ್ ಟು ಆಲ್ಸೋ ಯೂಸ್ ಯುವರ್ ಫಸ್ಟ್ ಡಾಲರ್ ಆನ್ PR ಅಂತ ನಾನು ಹೇಳ್ತೀನಿ. PR ಅಂತ ಅಲ್ಲ, ಒಟ್ಟಾರೆ ಕಮ್ಯುನಿಕೇಶನ್ ಅಂತ ನಾನು ಹೇಳ್ತೀನಿ. ಈಗ ಒಂದು ಉದ್ಯಮ ಅಂತ ಅಂದ್ರೆ, ಇಫ್ ಇಟ್ಸ್ ಅ ಕಮರ್ಷಿಯಲ್ ಎಂಟಿಟಿ, ವಾಟ್ ಈಸ್ ದ ಅಸೆಟ್ ದಟ್ ಇಟ್ ಹ್ಯಾಸ್? ದ ಓನ್ಲಿ ಅಸೆಟ್ ದಟ್ ಇಟ್ ಹ್ಯಾಸ್ ಇಸ್ ದಿ ಬ್ರ್ಯಾಂಡ್. ಯೋಚನೆ ಮಾಡಿ ನೋಡಿ, ನೀವು ಇಷ್ಟೆಲ್ಲ ಕಷ್ಟಪಟ್ಟು ಏನನ್ನೋ ಕಟ್ತಾ ಇರೋದು ಯಾಕಪ್ಪ ಅಂತ ಅಂದ್ರೆ, ಆ ಒಂದು ಹೆಸರಿಗೆ ಜನ ದುಡ್ಡು ಕೊಡೋ ತರ ಆಗಲಿ ಅಂತ. ಆ ಹೆಸರು ಫ್ಲಿಪ್ಕಾರ್ಟ್ ಇರ್ಬೋದು, ಓಲಾ ಇರ್ಬೋದು, ಸ್ವಿಗ್ಗಿ ಇರ್ಬೋದು, ಮತ್ತೊಂದಿರ್ಬೋದು, ಅಶ್ವಿನಿ ಹೇರ್ ಆಯಿಲ್ ಇರ್ಬೋದು, ಏನ್ ಬೇಕಾದ್ರೂ ಇರ್ಬೋದು. ಆದ್ರೆ ಈ ಹೆಸರಿಗೆ ಹಣ ಕೊಟ್ಟು ಜನ ಕೊಂಡುಕೊಳ್ಬೇಕು ಅಂತ ಅನ್ನುವಂಥದ್ದು ಬ್ರ್ಯಾಂಡ್ ಅಂದ್ರೆ ಅದೇ ತಾನೆ. ಸೊ that is the commercial phase of anything that you are doing, and if you are building a business you need to be acutely aware of that commercial phase. The very reason why you are out there as an entrepreneur is to create that brand. Unfortunately, we fall in love so much with what we are doing that we end up forgetting that, you know, this is the core purpose of business, to build and grow an entity which is loved by people, which captures the imagination of people. ಈ ಕ್ಯಾಪ್ಚರಿಂಗ್ ದಿ ಇಮ್ಯಾಜಿನೇಷನ್ ಇದೆಯಲ್ಲ, ಅದನ್ನೇ ಬ್ರ್ಯಾಂಡಿಂಗ್ ಅಂತಾನೋ ಮತ್ತೊಂದು ಅಂತಾನೋ ಇಮೇಜ್ ಬಿಲ್ಡಿಂಗ್ ಅಂತಾನೋ ನಾವು ಕರ್ಕೊಳ್ಬಹುದು. ಸೊ ಆ ಇಮ್ಯಾಜಿನೇಷನ್ ಅನ್ನ ಕ್ಯಾಪ್ಚರ್ ಮಾಡುವಂತಹ ಜರ್ನಿ begins from the stage when you are making the first draft presentation of your enterprise. ಅಲ್ಲಿಂದ ಶುರು ಆಗಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಅಲ್ಲಿಂದಾನೇ ನನ್ನ ಆಫರಿಂಗ್ ಏನು, ನನ್ನ ಇದೇನು, ನನ್ನ ಪ್ರಾಮಿಸ್ ಏನು ಅಂತೆಲ್ಲ ಐಡೆಂಟಿಫೈ ಮಾಡ್ಕೊಳ್ತಾ ಕಟ್ಕೊಂಡು ಬಂದ್ರೆ ಅದೊಂದು ಗಟ್ಟಿ ಬ್ರ್ಯಾಂಡ್ ಆಗಿ ಸಕ್ಸಸ್ಫುಲ್ ಉದ್ಯಮವಾಗಿ ಹೊರಹೊಮ್ಮುತ್ತೆ ಅಂತ ಅನ್ನೋದು ನನ್ನ ನಂಬಿಕೆ. ಅನೇಕ ಸ್ಟೆಪ್ಸ್ ಇವೆ ಅದನ್ನ ಮಾಡ್ತಾ ಬರೋದಕ್ಕೆ, ಮತ್ತೆ ಅದನ್ನ ಹೇಗೆ ನಿಜವಾದ ಸತ್ಯಯುತವಾದಂತಹ ಒಂದು ಬ್ರ್ಯಾಂಡ್ ಆಗಿ ರೂಪಿಸ್ಬೇಕು ಅಂತ. ಅದಕ್ಕೆ ಹೇಳ್ತೀವಿ, ವಿ ನೀಡ್ ಟು ಜನರೇಟ್ ಪಾಸಿಟಿವ್ ಮೊಮೆಂಟ್ಸ್ ಆಫ್ ಟ್ರೂತ್ ಅಂತ. ಮೊಮೆಂಟ್ ಆಫ್ ಟ್ರೂತ್ ಅಂತ ಅಂದ್ರೆ ಏನಪ್ಪಾ ಅಂತ ಅಂದ್ರೆ, ವೆನ್ ಅ ಬ್ರ್ಯಾಂಡ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಇಟ್ಸ್ ಆಡಿಯನ್ಸ್. ಓಕೆ, ಅಲ್ಲಿವರೆಗೂ ಈ ಬ್ರ್ಯಾಂಡ್ ಕೇಳಿಸ್ಕೊಂಡಿರುತ್ತೆ, ಈ ಆಡಿಯನ್ಸ್ ಕೇಳಿಸ್ಕೊಂಡಿರ್ತಾನೆ, ಬ್ರ್ಯಾಂಡು ಈ ತರದ ಪ್ರಾಮಿಸ್ ಅನ್ನ ಮಾಡಿದೆ ನನಗೆ ಅಂತ. ಆದ್ರೆ ಮೊದಲ ಬಾರಿ ಮುಖಾಮುಖಿ ಆಗ್ತಾನೆ, ಅದನ್ನ ಕೊಂಡ್ಕೊಳ್ತಾನೆ ಅಥವಾ ಕೊಂಡ್ಕೊಳ್ಳೋ ಹಂತಕ್ಕೆ ಬರ್ತಾನೆ. ಓಕೆ, ಆಗ ಮೊಮೆಂಟ್ ಆಫ್ ಟ್ರೂತ್ ಅಂತ ಕರಿತೀವಿ, ಸತ್ಯದರ್ಶನ ಆಗುತ್ತೆ. ಸೊ ಆಗ ಅವನ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ, ಒಟ್ಟು ಎಕ್ಸ್ಪೀರಿಯನ್ಸ್ ವಿತ್ ದ ಪ್ರಾಡಕ್ಟ್ ಆರ್ ದಿ ಸರ್ವಿಸ್. ಎರಡನೇದು that which surrounds the product and service, which is the whole aura of branding that gets created, which also includes the retail experience if it is a retail setting, or an online experience if it is an online setting. ಅದೆಲ್ಲವೂ ಸೇರಿ ಒಗ್ಗೂಡಿ ಒಂದು ಬ್ರ್ಯಾಂಡ್ ಆಗಿ ಇವನ ಮನಸ್ಸಿನಲ್ಲಿ ಮನೆ ಮಾಡುತ್ತೆ. ಓಕೆ,
So to capture the imagination and then to live up to the expectations by creating positive moments of truth and to ensure that the customer does not suffer from what we call cognitive dissonance. Okay, ಕೊಂಡ್ಕೊಂಡ ಮೇಲೆ ಒಂದು ಇದು ಏರ್ಪಡುತ್ತಲ್ಲ, ಅಯ್ಯೋ ಸುಮ್ಮನೆ ದುಡ್ಡು ಜಾಸ್ತಿ ಕೊಟ್ಕೊಂಡ್ಕೊಂಬಿಟ್ಟೇನಪ್ಪ, ಇದ್ರ ಬದಲು ಬೇರೆ ಏನೋ ತಗೋಬೋದಾಗಿತ್ತೇನಪ್ಪ ಅಂತ ಅನ್ನೋ ಥರದ ಫೀಲಿಂಗು, ಅದು ಬದೇ ಇರೋ ಥರ ನೋಡ್ಕೊಳ್ಳೋವಂಥದ್ದು ಒಟ್ಟು ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ಅದರ ಕ್ರಿಯೇಷನ್ನು ನಾನು ಹೇಳಿದ ಹಾಗೆ ಬಹಳ ಇನಿಷಿಯಲ್ ಹಂತಗಳಿಂದನೇ ಶುರು ಆಗುತ್ತೆ. ಮತ್ತೆ ಇಟ್ ಈಸ್ ಅ ನೆವರ್ ಎಂಡಿಂಗ್ ಜರ್ನಿ, ಬಟ್ ಇಟ್ಸ್ ವರ್ತ್ ಇಟ್. ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ, ನಾನು ಬ್ರ್ಯಾಂಡಿಂಗ್ ನಲ್ಲಿ ಕಲ್ತಂತ ಮೊದಲ ಪಾಠಗಳಲ್ಲಿ ಒಂದು ಏನಪ್ಪಾ ಅಂತ ಅಂದ್ರೆ, ಎವ್ರಿಥಿಂಗ್ ಬೀಯಿಂಗ್ ಈಕ್ವಲ್ ಪೀಪಲ್ ಗೋ ವಿತ್ ಅ ಬ್ರ್ಯಾಂಡ್, ಅಂಡ್ ಎವ್ರಿಥಿಂಗ್ ಎಲ್ಸ್ ನಾಟ್ ಬೀಯಿಂಗ್ ಈಕ್ವಲ್ ಪೀಪಲ್ ವಿಲ್ ಸ್ಟಿಲ್ ಗೋ ವಿತ್ ಅ ಬ್ರ್ಯಾಂಡ್ ಅಂತ. ಪೀಪಲ್ ಆರ್ ವಿಲ್ಲಿಂಗ್ ಟು ಪೇ ದಟ್ ಪ್ರೀಮಿಯಂ ಫಾರ್ ಅ ಬ್ರ್ಯಾಂಡ್ ಬಿಕಾಸ್, like I've said earlier, brand is a harbinger of hope, okay, and harbinger of trust. So ಇದನ್ನ ನಾನು ನೋಡಿ ಇದಕ್ಕೆ ದುಡ್ಡು ಕೊಟ್ಟು ನಾನು ಕೊಂಡ್ಕೊಳ್ತಾ ಇದ್ದೀನಿ ಅಂದ್ರೆ, ಐ ಡೋಂಟ್ ನೀಡ್ ಟು ಡೌಟ್ ಇಟ್ ಅಗೈನ್ ಅಂತ ಅನ್ನುವಂಥದ್ದು. ಐ ಆಮ್ ಬೈಯಿಂಗ್ ಪೀಸ್ ಆಫ್ ಮೈಂಡ್ ಆಸ್ ಎ ರಿಸಲ್ಟ್ ಆಫ್ ಬೈಯಿಂಗ್ ಇನ್ ಟು ಅ brand, whether it's a product or a service or whatever offering it is. That's what I'm buying, and therefore branding sits at the core of any business, whether it's a startup or an established business. Brand is the core. ನಾವು ಅವಾಗ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾ ಫಂಡಿಂಗ್ಸ್ ಬಗ್ಗೆ ಮಾತಾಡ್ವಿ. ಒಂದು ನೀವು ಮಾತಾಡಿದ್ರಿ AI ಬಗ್ಗೆ ಮಾತಾಡ್ಬೇಕಾದ್ರೆ ವಿ ಶುಡ್ ಬಿಫ್ರೆಂಡ್ AI ಅಂತ. ಸೊ ಕ್ಯಾನ್ ಜಸ್ಟ್ ಎಕ್ಸ್ಪ್ಲೇನ್ ದಟ್? ನನಗೆ ಆ ಕ್ವಶನ್ ಒಂದು ಮಿಸ್ ಆಯ್ತು. AI-ನ ಬಿಫ್ರೆಂಡ್ ಮಾಡೋದು ಅಂತ ಅಂದ್ರೆ ಇನ್ನೊಂದು ಕಡೆನಲ್ಲಿ ವಿಸ್ತರಿಸ್ತೆ ಅದ್ರ ಬಗ್ಗೆ. ಏನಪ್ಪಾ ಅಂತ ಅಂದ್ರೆ, ಮೊದಲನೇದು ಅದನ್ನ ಹೇಗೆ ಬಳಸಬೇಕು ಅಂತ ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ಓಕೆ, ಅದರ ಆಳ ಅಗಲ ವಿಸ್ತಾರಗಳ ಬಗ್ಗೆ ಒಂದು ಸ್ವಲ್ಪ ಅರಿವನ್ನ ಬೆಳೆಸ್ಕೊಳ್ಳುವಂಥದ್ದು. ಉದಾಹರಣೆಗೆ, ಈ ಇವತ್ತಿನ ಹಂತ ಜನರೇಟಿವ್ AI ಹಂತ, ಮುಂದಿನ ಹಂತ ಏಜೆಂಟಿಕ್ AI ಹಂತ. ಏಜೆಂಟಿಕ್ AI ಅಂತ ಅಂದ್ರೆ ಏನು? ಯಾವುದೋ ಒಂದು ಉದ್ದೇಶವನ್ನ ಈಡೇರಿಸಲೋಸುಗ ಈ AI-ನ ಬಳಸ್ಕೊಂಡು ಅದನ್ನ ಒಂದು ಉಪಕರಣವಾಗೋ ಅಸ್ತ್ರವಾಗೋ, ಇದರ್ ಆಸ್ ಅ ಟೂಲ್ ಆರ್ ಆಸ್ ಅ ವೆಪನ್, ಅದನ್ನ ಯೂಸ್ ಮಾಡುವಂಥದ್ದು. ಅದಕ್ಕೆ ಈಗ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಈ ಕಸ್ಟಮರ್ ಕೇರ್ ರಿಲೇಟೆಡ್, ಸೇಲ್ಸ್ ರಿಲೇಟೆಡ್, ಮಾರ್ಕೆಟಿಂಗ್ ರಿಲೇಟೆಡ್, ಲೀಡ್ ಜನರೇಷನ್ ರಿಲೇಟೆಡ್ ಯಾವುದಕ್ಕೋ ಒಂದು ಏಜೆಂಟ್ AI-ನ ಬಳಸ್ಕೊಂಡು ಆ ಸ್ಪೆಸಿಫಿಕ್ ಉದ್ಯಮ ತನ್ನ ಸ್ಟೇಕ್ ಹೋಲ್ಡರ್ಸ್ನ ರೀಚ್ ಔಟ್ ಮಾಡಿನೋ ಅಥವಾ ಕಸ್ಟಮರ್ಸ್ಗೆ ರೀಚ್ ಔಟ್ ಮಾಡಿನೋ ಏನೋ ಮಾಡುವಂಥದ್ದು. ಆ ಥರ ಒಂದು ಸಮಥಿಂಗ್ ದ್ಯಾಟ್ ಈಸ್ ವಿತ್ ಅ ಸ್ಪೆಸಿಫಿಕ್ ಪರ್ಪಸ್. ಅದು ಮುಂದಿನ ಹಂತ ಅಂತ. ಆಮೇಲೆ ಅದರ ನೆಕ್ಸ್ಟ್ ಹಂತ ಎಲ್ಲರೂ ನಮ್ಮನ್ನು ಹೆದರಿಸ್ತಾ ಇದ್ದಾರಲ್ಲ, ಈ AGI ಬಂದ್ಬಿಡುತ್ತೆ ಅಂತ, ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂತ ಅನ್ನುವಂಥದ್ದು. ಅಂದ್ರೆ ಮನುಷ್ಯನ ಮೆದುಳು ಎಷ್ಟು ಸಕ್ಷಮವಾಗಿ ಕೆಲಸ ಮಾಡುತ್ತೋ ಅದೇ ರೀತಿಯಲ್ಲಿ ಅದು ಕೆಲಸ ಮಾಡುವಂತಹ ಇದನ್ನ ಬೆಳೆಸ್ಕೊಡುತ್ತೆ ಅಂತ ಎಲ್ಲ. ಐ ಮೀನ್, ಇನ್ಫ್ಯಾಕ್ಟ್ ಆಲ್ ದೀಸ್ large companies are threatening us that AGI is just 5 to 10 years away ಅಂತ. ಯಾರೋ ಒಬ್ರು 5 ವರ್ಷದಲ್ಲೇ ಬಂದ್ಬಿಡುತ್ತೆ ಅಂತ ಅನ್ನೋ ತರ ಎಲ್ಲ ಮಾತಾಡ್ತಾ ಇದ್ದಾರೆ. ಗೊತ್ತಿಲ್ಲ ಅದು ನಮ್ಗೆ, ಅಂಡ್ ಬಂದ್ರು ಅದು ಎಷ್ಟು ಇದಾಗಿರುತ್ತೆ ಅಂತ ಗೊತ್ತಿಲ್ಲ. ಆದ್ರೆ ಈ ಎಲ್ಲ ಸಾಧ್ಯತೆಗಳು ಇವೆ ಅಂತ ಅನ್ನೋದನ್ನ ಮನಗಾಣುವಂಥದ್ದು, ಮತ್ತೆ ಆ ಎಲ್ಲ ಹಂತಗಳಲ್ಲೂ ಏನೇನು ಆಗುತ್ತೆ ಅನ್ನೋದನ್ನ ಕಂಡುಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ ಸಿದ್ಧತೆ ದೃಷ್ಟಿಯಿಂದ. ಇದು ಹಿಂಗಿಂಗ್ ಆಗುತ್ತೆ ಅಂತಂದ್ರೆ ನಾನು ಇದಕ್ಕೆ ಈ ರೀತಿನಲ್ಲಿ ಸಿದ್ಧ ಆಗಿರ್ತೀನಿ, ಇದನ್ನ ನಾನು ನನ್ನ ಉದ್ಯಮಕ್ಕೆ ಈ ರೀತಿಯಾಗಿ ಬಳಸ್ಕೊಳ್ತೀನಿ ಅಂತ ಅನ್ನುವಂಥದ್ದು ತುಂಬಾ ಮುಖ್ಯ AI-ನ ಬಿಫ್ರೆಂಡ್ ಮಾಡುವಂಥ ಹಂತದಲ್ಲಿ. ಸೊ ಲರ್ನಿಂಗ್ ಎಲ್ಲದಕ್ಕಿಂತ ಮುಖ್ಯವಾದ, ನಾ ಈಗಾಗಲೇ ಹೇಳಿದಂಗೆ ಕಂಟಿನ್ಯೂಸ್ಲಿ ನಾನು ಇವತ್ತು ಕಲ್ತಿರೋದು ನಾಳೆಗಾಗ್ಬೋದು, ನಾಡಿದ್ಗಾಗ್ಬೋದು ಹಬ್ಬಬ್ಬ ಅಂದ್ರೆ, ಇನ್ ಮುಂದಿಂದ ಏನೋ ಬರುತ್ತೆ ಅದಕ್ಕೆ ನಾನು ಕಲ್ತು ಅದಕ್ಕೆ ರೆಡಿ ಆಗ್ತೀನಿ ಅಂತ ಅನ್ನುವಂಥ ಆ ಆತ್ಮವಿಶ್ವಾಸ ಬೆಳಿಬೇಕು ಅಂತ ಅಂದ್ರೆ ನನ್ನ ಎಬಿಲಿಟಿ ಟು ಲರ್ನ್ ಏನಿದೆ, ಓಕೆ, ವಿಚ್ ಇಸ್ ವೆರಿ ಡಿಫರೆಂಟ್ ಫ್ರಮ್ ವಾಟ್ ವಿ ಹ್ಯಾವ್ ಲರ್ನ್ಡ್ ಆಲ್ರೆಡಿ. ಎಬಿಲಿಟಿ ಟು ಲರ್ನ್ ಈಸ್ ಪ್ರಾಸ್ಪೆಕ್ಟಿವ್, ಇಟ್ ಇಸ್ ಫ್ಯೂಚರಿಸ್ಟಿಕ್. ಅದನ್ನ ನಾವು ಬೆಳೆಸ್ಕೊಳ್ತಾ ಹೋದ್ರೆ ಅವಾಗ ದಟ್ ಇಸ್ ವೆನ್ ವಿ ಬಿಫ್ರೆಂಡ್ AI. ಆಲ್ಸೋ ಟು ಅಂಡರ್ಸ್ಟ್ಯಾಂಡ್, ಈಗ ನಾ ಇದುವರೆಗೂ ಬರೀ AI-ನ ಅದು ಬೃಹತ್ ಆಕಾರ ಅದರ ಇದ್ರ ರೂಪದ ಬಗ್ಗೆ ಮಾತ್ರ ಹೇಳಿದ್ವಿ. Also to understand the limitations of AI, that is also equally important when you are befriending AI. ಉದಾಹರಣೆಗೆ ನಾನು ಯಾವಾಗಲೂ ಹೇಳ್ಕೊಂಡ್ಬಂದಿದ್ದೀನಿ, AI ಒಬ್ಬ ಅತ್ಯದ್ಭುತವಾದಂತಹ ಸಂಕಲನಕಾರ. ಓಕೆ, ಸಂಕಲನವನ್ನು ಮಾಡುತ್ತೆ ಅಂದ್ರೆ ಏನರ್ಥ? ಈ ನೀವು ಡೇಟಾ ಪಿರಮಿಡ್ ಅನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಡೇಟಾ ಪಿರಮಿಡ್ ಅಲ್ಲಿ ಕೆಳ ಹಂತದಲ್ಲಿರೋದು ಡೇಟಾ, ಓಕೆ, ನೆಕ್ಸ್ಟ್ ಹಂತದಲ್ಲಿರೋದು
ಇನ್ಫಾರ್ಮೇಶನ್ ಅಂದರೆ ಮಾಹಿತಿ, ಕೆಳಗಡೆ ತುಣುಕುಗಳು, ಮೇಲ್ಗಡೆ ಮಾಹಿತಿ, ಅದ್ರ ಮೇಲ್ಗಡೆ ಹಂತದಲ್ಲಿರೋದು ನಾಲೆಡ್ಜ್, ಜ್ಞಾನ, ಅದ್ರ ಮೇಲ್ಗಡೆ ಇರೋದು ವಿಸ್ಡಮ್. ಓಕೆ, ಸೊ ಅಂದರೆ ನಮ್ಮ ವಿವೇಕ, ಅದು. ಸೊ ತಮಾಷೆಗೆ ಹೇಳ್ತಾರೆ ಇದನ್ನ ಸುಲಭವಾಗಿ ವಿವರಿಸೋದಕ್ಕೆ. ಈ ನಾಲೆಡ್ಜ್ ಅಂದರೆ ಏನಪ್ಪ ಅಂತ ಅಂದರೆ, ಟು ನೋ ದ್ಯಾಟ್ ಟೊಮ್ಯಾಟೊ ಈಸ್ ಅ ಫ್ರೂಟ್ ಆ್ಯಂಡ್ ಇಟ್ ಈಸ್ ನಾಟ್ ಅ ವೆಜಿಟೇಬಲ್ ಅಂತ. ಓಕೆ, ಅದು ಜ್ಞಾನ. ಟೊಮೆಟೊ ಅನ್ನೋದು ಒಂದು ಫ್ರೂಟು, ವೆಜಿಟೇಬಲ್ ಅಲ್ಲ ಅನ್ನೋದು. ಆದರೆ ವಿವೇಕ ಏನಪ್ಪ ಅಂತ ಅಂದರೆ, ಟು ನಾಟ್ ಪುಟ್ ಇಟ್ ಇನ್ ದ ಫ್ರೂಟ್ ಸಲಾಡ್ ಅಲ್ವಾ. ಅದು ಹಣ್ಣು ತರಕಾರಿ ಅಲ್ಲ ಅಂತ ಟೊಮೆಟೊನ ಫ್ರೂಟ್ ಸಲಾಡ್ ಹಾಕಿದ್ರೆ ಏನಾಗುತ್ತೆ, ತಿನ್ನಕ್ಕಾಗದೆ ಇರೋ ಥರ ಆಗ್ಬಿಡುತ್ತೆ. ಸೊ ಈ ನಾಲೆಡ್ಜ್ ಮತ್ತೆ ವಿಸ್ಡಮ್ನ ಡೊಮೈನ್ಗಳೇನಿವೆ ಅವೆರಡೂ ಕೂಡ ಇವತ್ತು ಇನ್ನೂ ಕೂಡ ಮಾನವನ ಹಿಡಿತದಲ್ಲೇನೆ ಇವೆ. ಈ ಮಾಡ್ಕೊಂಡ್ ಬಂದಿರೋದು ಏನಪ್ಪಾ ಅಂತ ಅಂದ್ರೆ, ಕಾಂಟೆಕ್ಸ್ಚುಲೈಸಿಂಗ್ ಇನ್ಫಾರ್ಮೇಶನ್ ವಿಚ್ ಇಸ್ ಟು ಸಮ್ ಎಕ್ಸ್ಟೆಂಟ್ ನಾಲೆಡ್ಜ್, ಬಟ್ ನಾಲೆಡ್ಜ್ ವೆನ್ ಪ್ರಾಂಪ್ಟೆಡ್, ಆ ತರಹದ್ದು. ಓಕೆ, ಸೊ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಏನೇನು ಇನ್ ದ ಪಬ್ಲಿಕ್ ಡೊಮೈನ್ ಮಾಹಿತಿ ಇದೆಯೋ ಅದನ್ನೆಲ್ಲನೂ ಮೊದಲು ಕೇಂದ್ರೀಕರಿಸಿ ನಂತರ ಕ್ರೋಢೀಕರಿಸಿ ನಿಮ್ಮ ಬಳಿಗೆ ತಗೊಂಡ್ಬಂದು ಇಡುವಂಥದ್ದು. ನಿಮ್ಗೆ ಯಾವ ರೂಪದಲ್ಲಿ ಬೇಕೋ ಆ ರೂಪದಲ್ಲಿ ಅದನ್ನ ಕೊಡುವಂಥದ್ದು, ವಿಜುವಲ್ ರೂಪದಲ್ಲೋ, ಟೆಕ್ಸ್ಟ್ ರೂಪದಲ್ಲೋ, ಆಡಿಯೋ ರೂಪದಲ್ಲೋ, ಹೆಂಗೋ ಅದು ನಿಮಗೆ ನೀವು ಕೇಳಿದ ರೂಪದಲ್ಲಿ ಕೊಡುವಂಥದ್ದು. ನೀವು ಕೊಟ್ಟಂತ ಕಾಂಟೆಕ್ಸ್ಟಿನ ಮೇಲೆ, ಕಾಂಟೆಕ್ಸ್ಟ್ ಕೊಡೋ ನೀವಾಗಿರೋದ್ರಿಂದ ಒಂದು ರೀತಿಯಲ್ಲಿ ನಾಲೆಡ್ಜ್ ನಿಮ್ಮದೇ, ಆದರೆ ಅದು ಕೂಡ ಒಂದು ಸಣ್ಣ ರೀತಿಯಲ್ಲಿ ಅದನ್ನ ಹೆಣಿಬಲ್ಲದು ಅಂತ ಅನ್ನೋದಷ್ಟೇ. ವಿಸ್ಡಮ್ ಮಾತ್ರ ನಿಮ್ದೆ ಇವತ್ತು. ಹಾ, ಅದನ್ನ ನಾವು ನಮ್ಮ ಬಳಿಗೆ ಗಟ್ಟಿಯಾಗಿ ಇಟ್ಕೊಳ್ಬೇಕು ಅಂತಾದ್ರೆ ಎಐನ ಬಳಸಿ ಅದನ್ನ ಇನ್ನಷ್ಟು ಹೆಚ್ಚು ಮಾಡ್ಕೊಳ್ಬೇಕು ಅಂತ ಅನ್ನುವಂಥದ್ದು. ಓಕೆ, ಟು ಸ್ಟೇ ಒನ್ ಸ್ಟೆಪ್ ಅಹೆಡ್ ಆಫ್ ದ್ಯಾಟ್. ಹಾಳು ಮಾಡಬೇಕು ಅಂದ್ರೆ ಏನ್ ಮಾಡಬೇಕು, ನೀವು ಕೇಳಿದ್ರಲ್ಲ ಬಿಫ್ರೆಂಡ್ ಮಾಡೋದು ಹೇಗೆ ಅಂತ. ಡೆವಲಪ್ ದ ಎಬಿಲಿಟಿ ಟು ಆಸ್ಕ್ ಡೀಪರ್ ಲೆವೆಲ್ ಕ್ವಶನ್ಸ್. ಈ ನಮ್ಗೆ ಚಿಕ್ಕಂದಿಂದ ನಾವು ಕೇಳ್ಕೊಂಡ್ ಬಂದಿದ್ದೀವಿ ಕ್ವಶನ್ಗಳು ಯಾವ್ದಪ್ಪ, ವಾಟ್, ವೇರ್, ಹೂ, ವೆನ್, ವೈ ಅಂಡ್ ಹೌ, ಇವುಗಳೇ ಕ್ವಶನ್ಸ್ ಇರೋದು. ಆದ್ರೆ ಇವುಗಳಲ್ಲಿ ವಾಟ್, ವೇರ್, ಹೂ, ವೆನ್ ಇದೆಯಲ್ಲ ಅದನ್ನ ನಿಮ್ಮ AI ಬಹಳ ಚೆನ್ನಾಗಿ ಮಾಡ್ಕೊಂಡ್ ಬಂದ್ಬಿಡ್ತೇವೆ ಮಾಹಿತಿ. ಅದು ವಾಟ್, ವೇರ್, ವೆನ್, ಹೂ ಅವೆಲ್ಲ. ಆದ್ರೆ ಏಕೆ ಮತ್ತೆ ಹೇಗೆ ಅನ್ನೋ ಪ್ರಶ್ನೆಗಳಿದೆಯಲ್ಲ, ವೈ ಮತ್ತೆ ಹೌ, ದೋಸ್ ಆರ್ ಡೀಪರ್ ಲೆವೆಲ್ ಕ್ವಶನ್ಸ್. ಓಕೆ, ಸೊ ಅದನ್ನ ಅಫ್ಕೋರ್ಸ್ ನಾ ಹೇಳ್ದಂಗೆ ಕಾಂಟೆಕ್ಸ್ಚುಲೈಸ್ ಮಾಡಿ ಆ ನಾಲೆಡ್ಜ್ನ ನೀವು ಎಳ್ಕೊಳ್ಬೇಕು ಅಂತ ಅಂದಾಗ ನೀವು ಕರೆಕ್ಟ್ ಆದ ಪ್ರಾಂಪ್ಟ್ಗಳನ್ನ ಕೊಟ್ರೆ ಟು ಅನ್ ಎಕ್ಸ್ಟೆಂಟ್ ಆ ಥರದ್ದಕ್ಕೂ ಒತ್ತುಗಳನ್ನ ಕಂಡುಹಿಡಿಬೋದೇನೋ AI ಮುಖೇನ. ಆದ್ರೆ AI ಮುಖೇನ ನಿಮ್ಮ ಮೆದುಳು ಅದರ ಕಾರಣ ಬೇಸಿಕಲಿ. ಓಕೆ, ಅದರ ಸೃಷ್ಟಿ ಆಗೋದು ನಿಮ್ಮ ಮೆದುಳಿನಲ್ಲಾದ್ರಿಂದ ಇನ್ನೂ ಅದು ನಿಮ್ಮ ಡೊಮೈನಲ್ಲೇ ಇದೆ ಅಂತ. ಮತ್ತೆ ಆ ಪ್ರಶ್ನೆಗಳನ್ನ ಕೇಳೋದು ಕಷ್ಟ. ಇವತ್ತಿನ ADD ಕಾಲದಲ್ಲಿ ನಾ ಹೇಳಿದ್ನಲ್ಲ, ಆ ಪ್ರಶ್ನೆಗಳು ಕೇಳದೇ ಇರೋ ತರ ಅಡ್ಡಗಾಲ ಆಗ್ತಾ ಬರ್ತಾ ಇರುತ್ತೆ. ನಾವೇ ನಮ್ಗೆ ಹಾಕೊಳ್ತಾ ಇರ್ತೀವಿ ಆ ಥರ. ಸೊ ಅದನ್ನ ಕೇಳುವಂತಹ ಮನಸ್ಥಿತಿನ ಬೆಳೆಸ್ಕೊಂಡ್ರೆ, ಟು ಕೀಪ್ ಆಸ್ಕಿಂಗ್ ವೈ ಅಂಡ್ ಹೌ, ಐ ಫೀಲ್ ದಟ್ ಇಸ್ ವೆನ್ ವಿ ವಿಲ್ ಸ್ಟೇ ಅ ಕಪಲ್ ಆಫ್ ಸ್ಟೆಪ್ಸ್ ಅಹೆಡ್ ಆಫ್ ಎವ್ರಿಬಡಿ ಎಲ್ಸ್ ಅಂಡ್ ಹೋಪ್ಫುಲಿ AI as well. ಈ AI ಕಾಲದಲ್ಲಿ ಒಬ್ಬ ಉದ್ಯಮ ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ನಿಮ್ಮ ಸಜೆಷನ್ ಏನಿದೆ? ಹೊಸ ಒಂದು ಉದ್ಯಮ ಮಾಡಬೇಕು ಅಂತ ಹೇಳುವಾಗ ನಿಮ್ಮ ಸಜೆಷನ್ ಏನು? ನಾ ಈಗಾಗಲೇ ಹೇಳಿದ ಹಾಗೆ ಉದ್ಯಮ ಶುರು ಮಾಡೋದು ಇವತ್ತು ಆಯ್ಕೆ ಅಲ್ಲ ಅನಿವಾರ್ಯ ಅನ್ನೋ ಹಂತದಲ್ಲಿ ಬಂದು ನಾವು ಕೂತಿರ್ಬೇಕಾದ್ರೆ, ಮೊದಲನೇದು ಉದ್ಯಮ ಸ್ಟಾರ್ಟ್ ಮಾಡ್ಬೇಕಾಗಿರೋನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ, that he or she will be judged not by merely the tasks that they will perform, but by the outcomes that they will generate ಅಂತ ಅನ್ನುವಂಥದ್ದು. ನೀನು AI ಬಳಸ್ಕೊಳ್ತೀಯೋ, ಬದನೆಕಾಯಿ ಬಳಸ್ಕೊಳ್ತೀಯೋ, ಇನ್ನೊಂದು ಮಾಡ್ಕೊಳ್ತೀಯೋ, ಏನ್ ಮಾಡ್ಕೊಳ್ತೀಯೋ, ಓಕೆ, ದುಡ್ಡು ಯಾವಾಗಪ್ಪ ನಿನಗೆ ಹುಟ್ಟುತ್ತೆ, ವಿಚ್ ಇಸ್ ದಿ ಅಲ್ಟಿಮೇಟ್ ಥಿಂಗ್ ಆಫ್ ಎನಿ ಉದ್ಯಮ. ಯಾವಾಗಪ್ಪ ನಿನಗೆ ದುಡ್ಡು ಹುಟ್ಟುತ್ತೆ ಅಂದ್ರೆ, ನೀನು ಜನರೇಟ್ ಮಾಡುವಂತಹ ಔಟ್ಕಮ್ಸ್ ವೆನ್ ದೇ ಆರ್ ಫಾರ್ ಸುಪೀರಿಯರ್ ಟು ವಾಟ್ ಎನಿಬಡಿ ಎಲ್ಸ್ ಇಸ್ ಜನರೇಟಿಂಗ್ and at more or less the same price that they are generating. So ಮೊದಲನೇದು ನಾನು ಹೇಳೋದು, ಸೊ ಬಿ ವಿಲ್ಲಿಂಗ್ ಟು ಬಿ ಜಡ್ಜ್ಡ್ ಬೈ ಔಟ್ಕಮ್ಸ್ and not merely by the tasks that you will perform.
ಅದು ಮೊದಲನೇದು. ಎರಡನೇದು, ಎಲ್ಲನೂ ನೀವೇ ಮಾಡ್ತೀವಿ ಅಂತ ಏನು ಹೊರಡಬೇಕಾಗಿಲ್ಲ. ಇವತ್ತು ಕೊಲಾಬ್ರೇಟಿವ್ ಮನಸ್ಥಿತಿನ ಬೆಳೆಸ್ಕೊಳ್ಳುವಂಥದ್ದು. ನಾ ಈಗಾಗಲೇ ಹೇಳಿದ್ನಲ್ಲ, ವೇರ್ ಈಗಾಗಲೇ ಏನಿದೆ, ಏನೇನಕ್ಕೆ ನಾನು ಬೇರೆಯವರ ಸಪೋರ್ಟ್ ತಗೊಳ್ಬಹುದು, ನಾನು ಎಲ್ಲಿ ಕಾಂಟ್ರಿಬ್ಯೂಟ್ ಮಾಡಿ ಆ ಒಂದು ನಿಶಲ್ಲಿ ನಾನು ಸುಪೀರಿಯರ್ ಆಗಿ ಬೇರೆಯವ್ರಿಗಿಂತ ಮೆರಿಬಹುದು, ಮತ್ತೆ ವೈ ವಿಲ್ ಸಂಬಡಿ ಬೈ ಫ್ರಮ್ ಮೀ ಆಸ್ ಆ ಗ್ರಹಿಕೆನ ಮಾಡ್ಕೊಳ್ಳುವಂಥದ್ದು. ಮೂರನೇದು, ಆಗ್ಲೇ ಹೇಳಿದ ಹಾಗೆ ಸವಾಲುಗಳಲ್ಲಿ ಸವಾಲುಗಳ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಉದಾತ್ತವಾದಂಥ ಮನೋಭಾವವನ್ನು ಇಟ್ಕೊಳ್ಳುವಂಥದ್ದು. ವೇರ್ ಐ ಆಮ್ ವಿಲ್ಲಿಂಗ್ ಟು ಬಿ ಜನರಸ್ ವಿತ್ ವಾಟ್ ಐ ಆಮ್ ಗೋಯಿಂಗ್ ಟು ಗಿವ್ ಟು ಮೈ ಎಕ್ಸ್ಟೆಂಡೆಡ್ ಸ್ಟೇಕ್ ಹೋಲ್ಡರ್ಸ್. ಅದು ನಾಲ್ಕನೇದು, ಟು ಎಂಫಸೈಸ್ ಆಸ್ ಮಚ್ ಆನ್ ದಿ ನಾಲೆಡ್ಜ್ ಆಫ್ ದಿ ಡೊಮೇನ್ ಆಸ್ ಮಚ್ ಆಸ್ ಆನ್ ಟೆಕ್ನಾಲಜಿ. ತಂತ್ರಜ್ಞಾನವೇ ಎಲ್ಲ ಅಲ್ಲ, ಅಂಡ್ ತಂತ್ರಜ್ಞಾನ ಆಲ್ಸೋ ಸ್ಲೋಲಿ ಬಟ್ ಶ್ಯೂರ್ಲಿ ಇಸ್ ಬಿಕಮಿಂಗ್ ಅ ಕಮಾಡಿಟಿ. ಇವತ್ತಿನ AI ಪ್ರಪಂಚದಲ್ಲಿ ನೀವೇ ಇವಾಗ ಹೇಳಿದ್ರಲ್ಲ, AI ಪ್ರಪಂಚದಲ್ಲಿ ಹೆಂಗೆ ಇದು ಮಾಡ್ಕೋಬೇಕು ಅಂದರೆ ಇಟ್ ಹಸ್ ಬಿಕಮ್ ಅ ಕಮಾಡಿಟಿ ವೆದರ್ ವಿ ಲೈಕ್ ಇಟ್ ಆರ್ ನಾಟ್. ಯಾಕಂದ್ರೆ ಯಾರು ಬೇಕಾದರೂ ಕೋಡೆ ಬರಿಬೇಕಾಗಿಲ್ಲ, ಹಂಗೆ ಉದ್ಯಮ ಕಟ್ಬಿಡ್ಬೋದು, ಹಂಗೆ ನೀವು ಇದನ್ನ ಪೋರ್ಟಲ್ಗಳನ್ನ ಸೃಷ್ಟಿ ಮಾಡಬಹುದು, ಇನ್ಕ್ಲೂಡಿಂಗ್ ಕನ್ಸ್ಯೂಮರ್ ಫೇಸಿಂಗ್ ಟ್ರಾನ್ಸಾಕ್ಷನಲ್ ಪೋರ್ಟಲ್ಸ್ ಅಂತ ಆ ಥರ ಇರುವಂಥ ಇವತ್ತು. ಸೊ ತಂತ್ರಜ್ಞಾನ ಇಸ್ ನಾಟ್ ಎ ಡಿಫ್ರೆನ್ಶಿಯೇಟರ್. ದ ಡಿಫ್ರೆನ್ಶಿಯೇಟರ್ is your value proposition. Whatever is your core offering, that is the differentiator ಅಂತ ಅನ್ನೋದನ್ನ ಮಾಡೋದು. ಕೊನೆಯದು, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನೀವು ಈ ವಿಷಯ ಪ್ರಸ್ತಾಪಿಸಿದ್ರಿಂದ ಅದಕ್ಕಿಂತ ಮುಂಚೆ ನಿಮ್ಮ ಮನಸ್ಸಿನಲ್ಲಿರುವಂತಹ ಆಲೋಚನೆಗಳನ್ನ ಇನ್ನೊಬ್ಬರ ಮನಸ್ಸಿಗೆ, ನಿಮ್ಮ ಗ್ರಾಹಕರ ಮನಸ್ಸಿಗೋ ಅಥವಾ ಇತರೆ ಸ್ಟೇಕ್ ಹೋಲ್ಡರ್ಗಳ ಮನಸ್ಸಿಗೋ ವರ್ಗಾಯಿಸುವಂತಹ ಶಕ್ತಿಯನ್ನ ಬೆಳೆಸ್ಕೊಳ್ಳೋದು. ಆ ಮಟ್ಟಿಗಿನ ಒಂದು ಕ್ಲಾರಿಟಿನ. ಎರಡನೇದು, ಕರೇಜ್ ಆಫ್ ಕನ್ವಿಕ್ಷನ್ ಅಂತ ನಾವೇನಂತ ಕರಿತೀವಿ, ಅದನ್ನ ಆತ್ಮಸ್ಥೈರ್ಯವನ್ನ ಬೆಳೆಸ್ಕೊಳ್ಳುವಂಥದ್ದು. ಇವಿಷ್ಟು ಮುಖ್ಯ ಆಗುತ್ತೆ ಅಂತ ಅನ್ಕೊಳ್ತೀವಿ. ವೀಕ್ಷಕರೇ, ಇಷ್ಟೊತ್ತು ರವಿಶಂಕರ್ ಅವರು ಸ್ಟಾರ್ಟಪ್ ಬಗ್ಗೆ, ಎಕೋಸಿಸ್ಟಮ್ ಬಗ್ಗೆ, ಮುಂದಿನ ಜನರೇಷನ್ನ ಫ್ಯೂಚರ್ ಜನರೇಷನ್ ಬಿಸ್ನೆಸ್ ಇರ್ಬೋದು, AI ಇರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹಂಚಿಕೊಂಡ್ರು. ಭಾರತ ಅಥವಾ ವಿಶ್ವದಲ್ಲಿ ವಿಶ್ವ ಹೇಗಾಗಿದೆ ಅಂದರೆ, ಎಂಟರ್ಪ್ರಿನರ್ಸ್ ಅಥವಾ ಎಂಟರ್ಪ್ರಿನರ್ ಜರ್ನಿ ಇಸ್ ಮ್ಯಾಂಡೇಟರಿ ಅಥವಾ ಅದಿಲ್ಲದೆ ಬದುಕಿಲ್ಲ ಅಂತ ಹೇಳೋ ಮಟ್ಟಕ್ಕೆ ಬಂದಿಲ್ಲತ್ತೆ ಅಂತ ಹೇಳುವಂಥದ್ದು ರವಿಶಂಕರ್ ಅವರ ಒಪಿನಿಯನ್. ಸರ್, ಇಷ್ಟೊತ್ತು ನಮಗೆ ಹಲವಾರು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ರಿ. ತುಂಬ ಧನ್ಯವಾದಗಳು ಸರ್. ಧನ್ಯವಾದಗಳು. ನನಗೂ ತುಂಬ ಖುಷಿ ಆಯಿತು ಈ ವಿಷಯಗಳ ಬಗ್ಗೆ ನೀವು ಕನ್ನಡದಲ್ಲಿ ಮಾತಾಡ್ತಾ ಇರುವಂಥದ್ದು, ಮತ್ತು ಈ ಮಾಹಿತಿಯನ್ನು ಜನರಿಗೆ, ಇದರ ಅವಶ್ಯಕತೆ ಇರುವಂಥವ್ರಿಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇರೋದು. ಇಂಥ ಪ್ರಯತ್ನಗಳು ಮುಂದುವರಿಲಿ, ಒಳ್ಳೆಯದಾಗಲಿ. ಧನ್ಯವಾದಗಳು ವೀಕ್ಷಕರೇ. ನೋಡ್ತಾ ಇರಿ ಇನ್ಸೈಟ್ ರಶ್ ನ್ಯೂಸ್.